ಕೈಲಿ ಹಬ್ಬಕ್ಕಾಗ್ಬೇಕು ಬರಕ್ಕೆ ನಾ ಬರಂಗಿಲ್ಲ ತಗೋಬರಲ್ಲ ಹೌದಾ ಬರ್ತಾರನ್ನ ಮುಜೀಬ್ ಸಾಹೇಬ್ರೆ ಹಿಂಗ್ ಮಾಡೋದಕ್ಕೆ ಇಲ್ಲಿ ಬೈ ಇಲ್ಲಿ ಬರ್ರಿ ಏನಾಗಲ್ಲ ಮಾಡ್ಕೋಬೇಡಿ ಇಲ್ಲ ಅವರೆಲ್ಲ ಎಡಿಟ್ ಮಾಡ್ತಾರ ಬರ್ರಿ ಈಸಿ ಐತಿಲ್ಲ ಏನೇನು ಮಾಡ್ತಾರ ಬರ್ತೀವ್ರಿ ಕ್ರಿಯೇಟ್ ಮಾಡತ್ತಾರ ಅದಪ್ಪ ಹಿಂಗ ಆಗತ್ ನೋಡಿ ಇಲ್ಲಿಂದ ನಾಳೆ ಆಗತ್ ನೋಡು ಅದು ಮಾಡೋದು ಏನೋ ಹೊಸದಂತಪ್ಪ ಮಾರ್ರೆ ನಾವು ಎಷ್ಟು ಪ್ಯಾಕ್ ಮಾಡ್ರಿ ಅವ್ನ ಎಷ್ಟು ಇದ್ಯಾರ್ದು ಮರ ರಬ್ಬರ್ ಎಷ್ಟು ಹಾಕಿರ್ಲ ಅದಕ್ಕೆ ಆನಮನೆ ಹೊಸ ಡಿಸ್ಪ್ಲೇ ಹಾಕ್ಸಾರ್ರಿ ಸರ್ ಓಹೋ ಅದಕ್ಕೆನ ಹಾಂ ಹಾಂ ಇದ್ರ ಸಂಬಂಧ ಹಾಕ್ಸಿನ ಡಿಸ್ಪ್ಲೇನ ಓಕೆ ನಮ್ದಿತ್ತಲ್ಲೋ ಮಾಡಕ್ ಬರ್ತದೆ ಸಾಹೇಬ್ರ ನೀವು ಕ್ವಶನ್ ಕೇಳ್ರಿ ಇಬ್ರು ಕೇಳ್ರಿ ಸರ್ ನಿಮಗೂ ಆಪ್ಷನ್ ಐತಿ ಹೌದಾ ಓಕೆ ನೀವು ಕೇಳ್ರಿ ನಮ್ಗೆ ಕೂಡ ನೀನು ಕೂಡ ಇಲ್ಲಿ ಅದ ನೋಡಿ ಬಾ ಈ ಕಡೆ ಬರ ಆಯ್ತದ ಬಾ ನಾವು ಬರ್ಬಾರ್ದಿರಿ ಸರ್ ಕ್ಯಾಮರಾ ಒಳಗೆ ಅದ್ರೊಳಗೆ ಬರ್ಬಾರ್ದನ ಈ ಕಡೆ ನೀವು ಬರ್ಬೇಕನ ಇಲ್ಲಿ ಅದ ನೋಡಿ ಇಲ್ಲಿ ಕ್ವಶನ್ ಅದಾವ ಏನು ಚಾಲೂ ಮಾಡ್ತೀವಿ ಅದು ಆಗಂಗಿಲ್ಲ ತೋ ಅರ್ಧ ತಾಸು ಟೈಮ್ ಸೆಟಲ್ ಆಗಿ ಸರ್ ಸೆಟಲ್ ಆಗಿ ಸರ್ ಆರಾಮ್ ಏನು ಮಾತಾಡ್ರಿ ಸರ್ ಏನ್ ಮಾತಾಡ್ಬೇಕ ಹೆಂಗಿದಿರಿಪ್ಪ ಆರಾಮದಿರಿ ಸ್ಟಡಿ ಹೆಂಗ್ ನಡೆದೈತಿ ನಿಮ್ದೆಲ್ಲ ಚಲೋ ನಡೆದೈತ ಚಲೋ ಆಗೈತಾ ಎಲ್ಲಿ ಸ್ಟಾರ್ಟ್ ಆಗಿ ಏನ್ ಮಾಡಾಕತ್ತಿ ಇವಾಗ ಈಗ BSc ಅಗ್ರಿ ಬಿಸ್ನೆಸ್ ಅಗ್ರಿ ಬಿಸ್ನೆಸ್ ಮಾಡಾಕತ್ತೀರಿ ವೆರಿ ಗುಡ್ RDPR ಕಾಲೇಜ್ ಗದಗಲ್ಲೇ ಅಂದ್ರೆ ಮಲ್ಸಮುದ್ರ ಅಲ್ಲಿ ಇದೆಲ್ಲ ಈಗ ಜಾಯ್ನ್ ಆಗಿರಿ ಕಾಲೇಜ್ಗೆ ಕಾಲೇಜ್ ಜಾಯ್ನ್ ಆಗಿ ಸರ್ ಫಸ್ಟ್ ಡೇ ಇತ್ತು ಕ್ಲಾಸ್ ನಡೀವಿ ಸರ್ ಇಂಟ್ರಡಕ್ಷನ್ ಓಕೆ ಓಕೆ 10 ಮಂದಿ ಬಂದಿದ್ರು 10 ಜನ ಬಂದಿದ್ರು ನಿಮ್ಗೆ PUC ಗೆ ಈಗ ಏನು ಮಾಡಾತ್ತಿರಲ್ಲ ನೀವು RDPR ಒಳಗೆ ಯಾವ್ದದು ಅಗ್ರಿ ಬಿಸ್ನೆಸ್ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಏನ್ ಡಿಫ್ರೆನ್ಸ್ ಇಲ್ಲ ಸರ್ ಇದ್ರಾಗ ನಾವು ಮ್ಯಾಥ್ಸ್ ಕಲಿತಿದ್ವಿ ಸರ್ ಇದ್ರಾಗ ಟೋಟಲಿ ಮ್ಯಾಥ್ಸ್ ಇಲ್ಲ ಸರ್ ಇದ್ರೊಳಗೆ ಮ್ಯಾಥ್ಸ್ ಇಲ್ಲ ಸರ್ ಇದ್ರೊಳಗೆ ಏನಿದೆ ಇದ್ರೊಳಗೆ ಪ್ಲಾಂಟ್ಸ್ ಬಗ್ಗೆ ಕಲಿತೀವಿ ಸರ್ ನಾವು ಪ್ಲಾಂಟ್ಸ್ ಬಗ್ಗೆ ಮತ್ತೆ ಕ್ರಾಪ್ಸ್ ಫಾರ್ಮರ್ಸ್ ಕ್ರಾಪ್ಸ್ ಗ್ರೋ ಮಾಡ್ತಾರ ಅದಕ್ಕೆ ಹೆಂಗ್ ಸೇಲ್ ಮಾಡ್ತಾರ ಓಕೆ ಅದಕ್ಕೆ ಅವ್ರು ಯಾವ ನಮೂನಿ ಪ್ರಿಸರ್ವ್ ಮಾಡ್ತಾರ ಖರಾಬ್ ಆಗ್ಬಾರ್ದು ಅಂತ ಹೆಂಗ್ ಪ್ರಿಸರ್ವ್ ಮಾಡ್ತಾರ ಅಂತೇಳಿ ಎಲ್ಲ ಫೀಲ್ಡ್ ವಿಸಿಟ್ ಮಾಡಿ ಎಲ್ಲ ತೋರಿಸ್ತಾರೆ ಫೀಲ್ಡ್ ವಿಸಿಟ್ ಮಾಡಿ ಹೋಗ್ತಾರೆ ಅಂದ್ರೆ ಅದರಿಂದ ನೀವು ಬಿಸ್ನೆಸ್ ಮಾಡ್ತೀರಿ ಅಂದಂಗ ಆಯ್ತು ನಾವು ನಮ್ದು ಹೊಸ ಬ್ರ್ಯಾಂಡ್ ಚಾಲೂ ಮಾಡ್ಬೋದು ಹೊಸ ಬ್ರ್ಯಾಂಡ್ ನಿಮ್ದೇ ಆಗಿರ್ತಕ್ಕಂಥ ಹೊಸ ಬ್ರ್ಯಾಂಡ್ ಅಂದ್ರೆ ನೀವ ಈಗ ಹೆಡ್ ಆಗ್ಬೇಕು ನಿಮ್ದೇ ಆಗಿರ್ತಕ್ಕ ಒಂದು ಕಂಪ್ನಿ ತೆಗಿಬೇಕು ಈಗ ನಿಮ್ ಫ್ರೆಂಡ್ ಸಮರ್ಥ ಅವರು ಕೂಡ ನಿಮ್ ಜೊತೆ ಜಾಯ್ನ್ ಆಗತ್ತಾರ ಸಮರ್ಥ ಅವ್ರ ನೀವೇನ್ ಮಾಡಾಕತ್ತೀರಿ ಈಗ NDTF ಮಾಡಾತ್ತೀರಿ NDTF ಒಳಗೆ ಯಾವ್ದು ನಿಮ್ದು ಕಾಂಬಿನೇಷನ್ ಮೆಕಾಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ CS ಮತ್ತೆ ಟೂಲ್ ಅಂಡ್ ಡೈ ಮೇಕಿಂಗ್ ಅದರಿಂದ ಏನ್ ಬೆನಿಫಿಟ್ ನಿಮ್ಗೆ ಸರ್ ಈ ಸಪರೇಟ್ ಬ್ರಾಂಚ್ ಒಂದೊಂದು ಬ್ರಾಂಚ್ ಚೂಸ್ ಮಾಡಬಹುದು ಎಟ್ ಎ ಟೈಮ್ ಒಂದೇ ಎಟ್ ಅ ಟೈಮ್ ಒಂದೇ ಬ್ರಾಂಚ್ ಅಲ್ಲಿ ಓಕೆ ಈಗ ಎಲೆಕ್ಟ್ರಿಕಲ್ ಮಾಡ್ಕೋ ಫಸ್ಟ್ EC ಮಾಡ್ಕೋಬಹುದು ಮತ್ತೆ ಎಲೆಕ್ಟ್ರಾನಿಕ್ಸ್ ಮತ್ತೆ ಸಪರೇಟ್ 2 ವರ್ಷ ಮತ್ತೆ ಹಂಗೆಲ್ಲ ಲೇಟ್ ಆಗುತ್ತೆ ಸರ್ ಅದಕ್ಕೆ ಎಲ್ಲ ಸೇರ್ಕೊಂಡು ಒಂದರದಲ್ಲೇ ಮಾಡ್ತಾರೆ NDTF ಜಾಯ್ನಿಂಗ್ ಆಗಿ ಎಷ್ಟು ವರ್ಷ ಆಯ್ತು ನೀವು 2 ವರ್ಷ ಎಷ್ಟು ವರ್ಷ 2 ವರ್ಷ ಅಂದ್ರೆ ಎಷ್ಟು ವರ್ಷದ ಕೋರ್ಸ್ ಇದು ಟೋಟಲ್ ಅಂದ್ರೆ 3 ವರ್ಷ ನಿಮ್ ಕೋರ್ಸ್ NDTF ಎಲ್ಲಿ ಕಲೆ ಆಯ್ತಾರ ಈಗ ಓ ಧಾರವಾಡ ವಿದ್ಯಾಕಾಶಿ ಧಾರವಾಡ ಈಗ ಮಳೆ ಬರ್ತಾ ಇರ್ಬೇಕನ್ಸತ್ತೆ ಮಾನ್ಸೂನ್ ಅಲ್ಲ ಈಗ ಅಂದ್ರೆ ಯಾವ ಟೈಮಲ್ಲಿ ಮಳೆ ಬರ್ತಾ ಗೊತ್ತಿಲ್ಲ ಅಂದ್ರೆ ಒಂಥರ ಈಗ ಏನಪ್ಪಾ ಅಂದ್ರೆ ಅದು ಮಲೆನಾಡು ಪ್ರದೇಶ ಹಂಗ ಆಗ್ಬಿಟ್ಟಿರ್ತೈತೆ ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ನೀವು ಗದಗಲ್ಲಿ ಮತ್ತೆ ಈಗ ಧಾರವಾಡದಲ್ಲಿ ಇರೋದಕ್ಕೆ ಏನ್ ಎಕ್ಸ್ಪೀರಿಯನ್ಸ್ ಇದೆ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಗದಗ ಏನ್ ಚೇಂಜಸ್ ಅಂದ್ರೆ ಬಟ್ ಕ್ಲೈಮೇಟ್ ಒಂದ್ ಸ್ವಲ್ಪ ಚೇಂಜ್ ಆಗುತ್ತೆ ಓಕೆ ಚೇಂಜಸ್ ಅನ್ನೋದು ನೀವು ಡೈರೆಕ್ಟ್ಲಿ 10th ಮುಗಿದ ತಕ್ಷಣ ಡೈರೆಕ್ಟ್ಲಿ NDTF ಹೋಗ್ಬಿಟ್ರಿ ಹೌದಾ ಇವರು ನಿಮ್ ಫ್ರೆಂಡ್ ಮುಜೀಬ್ ಅವ್ರು ಏನ್ ಮಾಡ್ರ ಸೆಕೆಂಡ್ PUC ಸೈನ್ಸ್ ಮಾಡಿ ಆನಂತರ ಈಗ ಏನ್ ಮಾಡಿದಾರ ಅಲ್ಲಿ RDPR ಒಳಗೆ ಮ್ಯಾನೇಜ್ಮೆಂಟ್ ಒಂದು ಬಿಸ್ನೆಸ್ ಮಾಡತ್ತ ಒಂದು ಕೋರ್ಸ್ ಅನ್ನು ಕಲೆ ಹಾಕ್ತಾರ ನಿಮ್ದು ಎಷ್ಟು ವರ್ಷ ಕೋರ್ಸ್ ಅದು 4 years ವಿತ್ ಹಾನರ್ಸ್ ಹಂಗಂದ್ರೆ ಏನು ಹಾನರ್ಸ್ ಅಂದ್ರೆ ಸರ್ ಅದು ಲಾಸ್ಟಿಗೆ ಅದು ಕೋಟ್ ಹಾಕಿಸಿ ತಗಿಲ್ ಮೇಲೆ ಇಡ್ತಾರಲ್ಲ ಅದು ಹಾನರ್ಸ್ ಅದಕ್ಕೊಂದು ಏನೋ ಒಂದು ಖುಷಿ ಇರ್ತೈತೆ ಸರ್ಟಿಫಿಕೇಟ್ ಕೊಡ್ತಾರ ಓಕೆ ಅದು ಹಾನರ್ ಡಿಗ್ರಿ ಸರ್ಟಿಫಿಕೇಟ್ ಪ್ಲಸ್ ಕ್ಯಾಂಪಸ್ ಸೆಲೆಕ್ಷನ್ ಆಗ್ತೈತೆ ಈಗ ನಿಮ್ ಸೀನಿಯರ್ ಎಲ್ಲಾದ್ರೂ ಹೋಗಿದಾರ ಅಂತ ಕೇಳಿದಾರ ಹೋಗ್ಯಾರ ಸರ್ ಅಬ್ರಾಡ್ ಹೋಗ್ಯಾರ ಅಂತ ಹೇಳ್ತಾರೆ ಸರ್ ಅಬ್ರಾಡ್ಗೆ ನಿಮ್ ಕನಸು ಕೂಡ ಅದೇ ಐತಿ ಅಬ್ರಾಡ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ಬೇಕನ್ನ ಅದೇ ಐತಿ ಅದ್ರ ಜೊತೆಗೆ ನಿಮ್ ಫ್ರೆಂಡ್ನು ಅವನು
ಏನೋ ಒಂದು ಅಚೀವ್ಮೆಂಟ್ ಮಾಡ್ಬೇಕಂತಾನ. ನಮ್ಗೆ ಒಂದ್ ನೆನಪು ಬರುತ್ತೆ, ನಿಮ್ದು ರೋಬೋಟ್ ಮಾಡಿದ್ದೆ ಇವತ್ತಿಗೂ ಕೂಡ. ಅದ ನಾವು ಆಗಲ್ಲ ನಮ್ ಸ್ಟೂಡೆಂಟ್ ಹೇಳತ್ತಿದ್ವಿ, ಹಿಂಗ ರೋಬೋಟ್ ತಯಾರು ಮಾಡಿದ್ರು ಅವ್ರ ಸ್ಟೂಡೆಂಟ್ ಇಬ್ರು, ವೆರಿ ನಾಲೆಜ್ ಪರ್ಸನ್ ಅಂತ ಹೇಳತ್ತಿದ್ದೆ. ಸರ್ ಹಂಗಾರ ಅವ್ರು ಬಿಗ್ ಮಾಡ್ತಾರ ಆ ರೋಬೋಟ್ನ ಅಂತ ಕೇಳಿದ್ರು. ಅವ್ರು ಬಿಗ್ ಮಾಡ್ರ ಸ್ವಲ್ಪ ರೋಬೋಟ್ನ. ಅಪಾರ್ಚುನಿಟಿ ಸಿಗೋಲ್ಲ ಸರ್ ಅಲ್ಲಿ ಹೋಗ್ಬೇಕಂತ. ಸಿಗುತ್ತೆ, ನೀವು ಈಗ ಟ್ರೈ ಮಾಡ್ರಿ. ಅಗ್ರಿಕಲ್ಚರ್ ಒಳಗೆ ಹೋಗ್ಬಿಟ್ಟಿ ಸರ್, ಈಗ ಇವ್ರಿಗೆ ಆಪ್ಷನ್ ಇರುತ್ತೆ ಸರ್, ಅವ್ರಿಗೆ ಆಪ್ಷನ್. ಹಾ ಓಕೆ ಓಕೆ, ನೀವ್ ಮಾಡ್ರಿ, ನೀವ್ ಮಾಡಿ ಇವ್ನು ಕರ್ಕೊಂಡು ಹೋಗ್ಬಿಡ್ರಿ ನಿಮ್ ಫ್ರೆಂಡ್ಗೆ, ಅನುಕೂಲ ಆಗ್ತತಿ. ಇಬ್ರು ಜಾಯ್ನ್ ಆಗ್ತಾರ ಆರಾಮಾಗಿ, ಏನೋ ಒಂದು ಅಚೀವ್ಮೆಂಟ್ ಮಾಡ್ತಾರೆ. ನಿಮ್ ಇಬ್ರು ಫ್ರೆಂಡ್ಶಿಪ್ ಆ ರೀತಿ ಐತಿ. ಫ್ರೆಂಡ್ಸ್ ಅಂದ್ರೆ ಹೆಂಗಿರ್ಬೇಕ ನಿಮ್ ಇಬ್ರು ನೋಡಿ ಕಲಿಬೇಕು. ಈಗ ನಾವು ಒಂದು ಉದಾಹರಣೆ ಕೊಡ್ತಿದ್ವಿ, ಅವಾಗ ಅಕ್ಬರ್ ಬೀರ್ಬಲ್ ಕೊಡ್ತಿದ್ವಿ, ಕೃಷ್ಣ ಮತ್ತು ಸುಧಾಮ್ನು ಕೊಡ್ತಿದ್ವಿ. ಈಗ ಅವ್ನ್ ಬಿಟ್ರೆ ಈಗ ನಮ್ಮ ಜೊತೆಗೆ ನಮ್ ಶಂಕರು ಸರ್ ಅಂತ ಇದ್ರು ಫ್ರೆಂಡ್ಶಿಪ್. ಈಗ ಅವರು ನಾವು ಕೂಡ ಎಟ್ ಟೈಮ್ಗೆ ಎದಕ್ ಜಾಯ್ನ್ ಆಯ್ತು ಅಂದ್ರೆ, ನಾವು ಕಾಲೇಜ್ ಪಿ ಯು ಕಾಲೇಜ್ ಅವರು ನಾವೆಲ್ಲ ಸಣ್ಣ ಮಕ್ಕಳಿಗೆ ಕಲ್ಸಿವಿ, ಹೈಸ್ಕೂಲ್ನವ್ರಿಗೆ ಕಲ್ಸಿವಿ, ಈಗ ಕಾಲೇಜಿಗೆ ಕಲ್ಸಾಕತ್ತೀವಿ. ಮುಂದೆ ಯಾರಿಗೆ ಕಲಿಸ್ತೀವೋ ಗೊತ್ತಿಲ್ಲ, ದೇವ್ರ ಎಲ್ಲಿ ಬರ್ದಿರ್ತಾನೋ ಗೊತ್ತಿಲ್ಲ, ದೇವ್ರ ಎಲ್ಲೆಲ್ಲಿ ಏನೇನ್ ಮಾಡ್ತಿರ್ತಾನೆ. ಬಟ್ ಸ್ಟೂಡೆಂಟ್ ಏನ್ ಮಾಡ್ತಾರೆ, ಈ ತರ ಅಚೀವ್ಮೆಂಟ್ ಮಾಡಿದಾಗ ನಮ್ಗೆ ಖುಷಿ ಆಗತ್ತೆ. ನೀವು ಯಾವಾಗಲೂ ಒಂದು ದೇಶದೊಳಗ ಒಂದು ವರ್ಲ್ಡ್ ಒಳಗ ಏನಾದ್ರು ಅಚೀವ್ಮೆಂಟ್ ಮಾಡಿದಾಗ ನಮ್ಗೆ ಖುಷಿ ಆಗುತ್ತೆ. ಅದೇ ಒಂದು ದೊಡ್ಡ ಗಿಫ್ಟ್ ನಮ್ಗೆ. ಸ್ಟೂಡೆಂಟ್ ಗಿಫ್ಟ್ ಏನಂದ್ರೆ ಅದೇ ಒಂದು, ಸ್ಟೂಡೆಂಟ್ ಏನೋ ಅಚೀವ್ಮೆಂಟ್ ಮಾಡ್ತಾರಲ್ಲ ಅದು ಗಿಫ್ಟ್ ಆಗಿರುತ್ತೆ ಅಂತ ನಮ್ಗೆ ಮೆಮೊರಬಲ್ ಆಗಿರುತ್ತೆ. ಅದನ್ನೇ ಮಾಡ್ತಾರೆ ನೀವು ಯಾವಾಗಲೂ ಕೂಡ, ನಮ್ಗೊಂದು ಖುಷಿ ಕೊಡ್ತೈತಿ. ಮಾಡ್ರಿ, ಸ್ಟಾರ್ಟ್ ಮಾಡ್ರಿ. ವಿಡಿಯೋ ಚಾಲು ಮಾಡಿಲ್ಲ, ಚಲೋ ಐತೆ ಸರ್ ವಿಡಿಯೋ. ಅದು 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 ಸ್ಟಾರ್ಟ್ ಐತೆ. ನಿಮ್ ಸ್ಟಾರ್ಟ್ ಮಾಡ್ರಪ್ಪ. ಏನ ಮಾಡಿ ಇವತ್ತು ನಮ್ಮ ಹೊಸ ಪಾಡ್ಕಾಸ್ಟಿಗೆ ಫಸ್ಟ್ ಪಾಡ್ಕಾಸ್ಟ್ ಇದೆ. ಇದು ನಮ್ಮ ಪಾಡ್ಕಾಸ್ಟಿಗೆ ನಾವು ಒಂದು ಸ್ಪೆಷಲ್ ಗೆಸ್ಟ್ ಕರ್ಕೊಂಡ್ ಬಂದ್ವಿ. ಅವ್ರು ಎಷ್ಟು ಸ್ಪೆಷಲ್ ಅದಾರ ಅಂದ್ರೆ, ಮುಂದೆ ಅವ್ರು ಕೊಡೋ ಆನ್ಸರ್ಸ್ ಒಳಗೆ ನಿಮ್ಗೆ ಉತ್ತರ ಸಿಕ್ಬಿಡ್ತೈತೆ, ಅಷ್ಟು ಸ್ಪೆಷಲ್ ಅದಾರ. ಒನ್ ಶಾರ್ಟ್ ಆನ್ಸರ್ ಇರ್ತೈತಿ, ಅರ್ಥ ಮಾಡ್ಕೊಂಡು ಅವ್ರು ಮಾತ್ರ ಭಾಳ ಚಂದ ಅರ್ಥ ಮಾಡ್ಕೋಬೇಕು. ಬಟ್ ಅದನ್ನ ಎಷ್ಟು ಅರ್ಥ ಮಾಡ್ಕೊಂತಾರಲ್ಲ ಅವ್ರಷ್ಟು ನಾಲೆಜಬಲ್ ಆಗಿ ಇರ್ತಾರ ಲೈಫ್ ಒಳಗೆ. ಎಕ್ಸಾಂಪಲ್ ನಾನೊಬ್ಬನೆಲ್ಲ ತಿಳ್ಕೊಂಡವ್ರು ಭಾಳ ಜನ ಅದಾರ. ಇನ್ನು ಮುಂದೆ ಅವ್ರ ಬಗ್ಗೆ ತಿಳ್ಕೊಳಂತೆ. ವಿ ಆರ್ ಇಂಟ್ರೊಡ್ಯೂಸಿಂಗ್ ಅವರ್ ಹಿರಣ್ಣ ಸರ್. ಆರಾಮ್ ಸರ್? ಧನ್ಯವಾದ. ನಾವು ಆರಾಮದೀವಿ, ತಾವು ಆರಾಮದೀರಾ? ಓಕೆ, ಬಹಳ ದಿನ ಆಯ್ತು ನಿಮ್ಮನ್ನ ನೋಡ್ತಾ ಇದ್ದೆ, ಬಹಳ ಖುಷಿ ಆಯ್ತು. ಏನ್ ಇವತ್ತು ಸಡನ್ ಆಗಿ ಬಂದ್ಬಿಟ್ಟಿದ್ದೀರಿ ನಮ್ ಕಡೆ? ಏನು ಮಾಡ್ತಾ ಇದ್ದೀರಾ? ಏನು ಪಾಡ್ಕಾಸ್ಟ್ ಮಾಡ್ತಾ ಇದ್ದೀರಾ? ಏನಿದು ಪಾಡ್ಕಾಸ್ಟ್ ಅಂದ್ರೆ ಏನು ಗೊತ್ತಾಗ್ತಾ ಇಲ್ಲ ನಮ್ಗೆ. ಇದು ಒನ್ ಟೈಪ್ ಇಂಟರ್ವ್ಯೂ ಸರ್. ಇಂಟರ್ವ್ಯೂ ಬಟ್ ಇಂಟರ್ವ್ಯೂ ಅಲ್ಲ ಸರ್, ಅಂದ್ರೆ ಇಬ್ರು ಕನ್ವರ್ಸೇಷನ್ ಮಾಡೋದು, ಒಂದು ಟಾಪಿಕ್ ತಗೊಳೋದು, ಅದ್ರ ಮೇಲೆ ಡಿಸ್ಕಷನ್ ಮಾಡೋದು. ಓಕೆ, ಈಗ ನೀವು ಏನ್ ಡಿಸ್ಕಷನ್ ಮಾಡಕ್ ಬಂದಿರಿ ನಮ್ ಜೊತೆಗೆ? ಸರ್, ಈಗ ನಾರ್ಮಲ್ ಸ್ಟೂಡೆಂಟ್ ಹೆಂಗ ಮುಂದೆ ಚೇಂಜ್ ಆಗ್ಬೋದು, ಮತ್ತೆ ಒಳ್ಳೆ ಒಂದು ಲೈಫ್ ನಂಗೆ ಚೇಂಜ್ ಮಾಡ್ಕೋಬಹುದು. ಓಕೆ ಓಕೆ, ಅವು ಮುಂದೆ ಕ್ವಶನ್ಸ್ ಅದಾವ ಸರ್. ಓಕೆ ಓಕೆ, ಅಷ್ಟೇ ಕೇಳ್ರಿ. ನಮ್ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೆ ನಾವು ಅದಕ್ಕೆ ಆನ್ಸರ್ ಕೊಡ್ತೇವೆ. ಒಳ್ಳೇದಾಗ್ಲಿ, ನಿಮ್ಮೊಂದು ಒಳ್ಳೆ ಪಾಡ್ಕಾಸ್ಟ್. ಓಕೆ, ನೆಕ್ಸ್ಟ್ ಸರ್, ನೀವು ಹೆಂಗ ಎಂತ ಸರ್ ಅಂದ್ರೆ ಸರ್, ಪ್ರೈಮರಿಗೂ ಟೀಚ್ ಮಾಡಿರಿ ಸರ್, ಹೈಸ್ಕೂಲ್ಗೂ ಟೀಚ್ ಮಾಡಿರಿ, ಲೆಕ್ಚರ್ ಆಗಿ ಸರ್, ನೀವು ಎಲ್ಲ ಟೈಪ್ ಆಫ್ ಸ್ಟೂಡೆಂಟ್ಸ್ ನೋಡಾಕತ್ತೀರಿ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಒಳಗೆ. ಕರೆಕ್ಟ್. ನಿಮ್ಮ ಎಕ್ಸ್ಪೀರಿಯನ್ಸ್ ಒಳಗೆ ಸರ್, ಅಂದ್ರೆ ಎಲ್ಲಾ ಸ್ಟೂಡೆಂಟು ಒಂದ್ ತಪ್ಪು ಮಾಡ್ತಾರೆ ಸರ್. ಹೌದು. ತಪ್ಪು ಅಂದ್ರೆ ಏನು? ಅದು ಎಲ್ಲಾ ಸ್ಟೂಡೆಂಟ್ ತಪ್ಪು ಮಾಡ್ತಾರೆ ಸರ್, ಬಟ್ ಯಾರು ಐಡೆಂಟಿಫೈ ಮಾಡಲ್ಲ. ಅದು ಯಾರು ಐಡೆಂಟಿಫೈ ಮಾಡಲ್ಲ ಸರ್. ಬಟ್ ನಾನ್ ಮಾಡ್ತಿದ್ದೆ ಐಡೆಂಟಿಫೈನ. ಅದ ಹೆಂಗ್ ಸರ್? ಯಾವ ತರ ಮಾಡ್ತಿದ್ರಿ ಐಡೆಂಟಿಫೈನ ಅಂತಂದ್ರೆ? ಅದು ಮತ್ತೆ ತಪ್ಪು ಮಾಡಿದ್ರೆ ನಾವು ಹೆಂಗ್ ತಿದ್ಕೊಂಡು ಹೋಗ್ಬೇಕು ಅನ್ನೋದು. ಈಗ ಫಾರ್ ಎಕ್ಸಾಂಪಲ್ ತಪ್ಪು ಮಾಡಿರೋದು ಹೆಂಗ್ ಗೊತ್ತಾಗ್ತಿತ್ತು ಅಂದ್ರೆ, ಅವ್ನ ಬಿಹೇವಿಯರ್ ಒಳಗೆ, ಅವ್ನ ಕ್ಯಾರೆಕ್ಟರ್ ಒಳಗೆ, ಅವನ್ನ ನೋಡುವ ದೃಷ್ಟಿ ಒಳಗೆ, ಅವ್ನ ಫೇಸ್ ಅಲ್ಲಿ ಚೇಂಜ್ ಆಗ್ತಾ ಇತ್ತು, ಅಥವಾ ಅವನಲ್ಲಿ ಏನೋ ಒಂದು ಫೀಲ್ ಬರ್ತಾ ಇತ್ತು. ಅವ್ನ್ ತಪ್ಪು ಮಾಡಿದ ತಕ್ಷಣ ಅವ್ನಲ್ಲಿ ಏನೇನಾಗ್ತಿತ್ತು, ಒಂದು ಸತ್ಯ ಅನ್ನೋದು ಬರ್ತಿರ್ಲಿಲ್ಲ ಹೊರಗೆ, ಅಲ್ಲೇ ಸುಳ್ಳು ಅನ್ನೋದು ಗೊತ್ತಾಗ್ಬಿಡ್ತಿತ್ತು. ಏನೋ ಒಂದು ವಿಷಯ ಹೇಳಿದಾಗ ಅವ್ನ ಏನಾಗ್ತಿತ್ತು ಅಂದ್ರೆ, ಈಗ ಸುಳ್ಳು ಹೇಳಕತ್ತಾನ ಅಂತ ಗೊತ್ತಾಗ್ಬಿಡ್ತಿತ್ತು. ಅವಾಗ ಅದ ಅರ್ಥ ಏನಂದ್ರೆ ಅವ್ ಏನೋ ತಪ್ಪು ಮಾಡಿದಾನ. ಈಗ ನಾವು ಏನ್ ಮಾಡ್ತಿದ್ವಿ, ನಿಮ್ಗೆ ಏನೋ ಒಂದು ವರ್ಕ್ ಕೊಡ್ತಿದ್ವಿ. ವರ್ಕ್ ಕೊಟ್ಟಾಗ ಏನ್ ಮಾಡ್ತಿದ್ರಿ ನೀವೆಲ್ಲ? ಸುಳ್ಳು ಹೇಳ್ಬಿಡ್ತಿದ್ರಿ. ಇಲ್ಲ ಸರ್, ನಮ್ಮ ಮನೇಲಿ ಅದು ಇತ್ರಿ ಇದು ಇತ್ರಿ ಅಂತ ಹೇಳ್ಬಿಡ್ತಿದ್ರಿ. ಅವಾಗ ಏನಾಗ್ಬಿಡ್ತಿತ್ತು, ನಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ತಿದ್ವಿ. ಒಂದೇ ಈ ತರ ನಾವು ಏನ್ ಮಾಡ್ತಿದ್ವಿ, ಸ್ಟೂಡೆಂಟ್ ಐಡೆಂಟಿಫೈ ಮಾಡ್ತಿದ್ವಿ. ಅದಕ್ಕೆ ಇನ್ನೊಂದು ಏನಪ್ಪಾ ಅಂದ್ರೆ, ನಾವು ಕಲ್ತಿರತಕ್ಕಂಥ ಸೈಕಾಲಜಿ ಒಂದು ಮೆಥಡ್ ಅಂತ ಎಲ್ಲರಿಗೂ ಗೊತ್ತಾಗ್ತದೆ. ಸೈಕಾಲಜಿ ಪ್ರಕಾರ ಗೊತ್ತಾಗ್ತೈತಿ. ಅದೇ ಎಕ್ಸ್ಪೀರಿಯನ್ಸ್ ಆ ರೀತಿ ನಮ್ಗೆ ಕಲಿಸ್ಕೊಟ್ಬಿಟ್ಟೈತೆ. ಅದು ಈ ತರ ಇದೆ, ಈ ತರ ಐಡೆಂಟಿಫೈ ಮಾಡ್ತೀವಿ ನಾವು. ಮತ್ತೆ ನೀವು ಫಾರ್ಮರ್ ಬ್ಯಾಕ್ ಗ್ರೌಂಡ್ ಇಂದ ಬರ್ತೀರಿ ಸರ್. ಫಾರ್ಮರ್ ಅದೀರಿ ಸರ್, ಟೀಚರ್ ಅದೀರಿ ಸರ್. ಓಕೆ, ಎಜುಕೇಶನ್ ಅಂಡ್ ಫಾರ್ಮಿಂಗ್ ಈಸ್ ದ 2 pillars ಆಫ್ ಅವರ್ ಸೊಸೈಟಿ. ಎಸ್, ಕರೆಕ್ಟ್. ಹೌದು ಸರ್.
ಹೌದು, ಬಿಕಾಸ್ ಆಫ್ ಫಾರ್ಮರ್ ಇಸ್ ದ ಬ್ಯಾಕ್ ಬೋನ್ ಆಫ್ ದ ಇಂಡಿಯಾ. India is ಇಂಡಿಯಾ ನಾಟ್ ಓನ್ಲಿ ಇಂಡಿಯಾ, ಟೋಟಲಿ ವರ್ಲ್ಡ್. totally good. ಅಂದ್ರೆ ರೈತ ಇಲ್ಲಾರ್ದನೆ ಇವತ್ತು ನಾವು ಬದುಕಲಿಕ್ಕೆ ಆಗಲ್ಲ ವಿತೌಟ್ ಫಾರ್ಮರ್. ಇವತ್ತು ನಾವು ಒಂದು ಪೆನ್ ನಾವು ರೆಡಿ ಮಾಡ್ಬೇಕಂದ್ರೆ ಅದೇ ಫಾರ್ಮರ್ಲಿಂದನೇ ಬರುತ್ತೆ, Yes, sir. ಫಾರೆಸ್ಟ್ಲಿಂದನೇ ಬರುತ್ತೆ. Yes, sir. ಈಗ ನಾವು ಯಾವುದೇ ಒಂದು ಈಗ ಈ ಇತ್ತೀಚೆಗೆ ಏನಾಗ್ಬಿಟ್ಟು ಅಂದ್ರೆ ಸಲಾಡ್ ಅಂತಂದು ಮಾಡಿದಾರೆ. ಮೊನ್ನೆ ನಾವು ನಮ್ಮ ಸರ್ ನಮ್ಗೆ ತಿನ್ಸಿದ್ರು ಫಸ್ಟ್ ಟೈಮ್. ಯಾಕಂದ್ರೆ ನಾವೆಲ್ಲ ಮನೇಲಿ ಮಾಡ್ತಿದ್ವಿ, ನಮ್ಮ ಸರ್ ಅದನ್ನ ಹೊರಗಡೆ ತಿನ್ಸಿದ್ರು. ಅವಾಗ ಅನಿಸ್ತು ನನಗೆ, ಓ ಇಷ್ಟು ಡಿಮಾಂಡ್ ಬಂದೈತೆ ಆ ರೈತರ ಪ್ರಾಡಕ್ಟಿಗೆ ಅಂತ. ಆ ಸಲಾಡ್ ತೊಗೊಂಡಾಗ ಅದಕ್ಕೆ 30 ರೂಪಾಯಿ ಒಂದಕ್ಕೆ ಕೊಡೋದು, ಒಂದು ಪ್ಲೇಟ್ ಇರುತ್ತೆ ಕೊಡ್ತಾರೆ. ಅಂದ್ರೆ ಅಷ್ಟು ಏನಪ್ಪ ಅಂದ್ರೆ ರೈತರದ್ದು ಒಂದು ಏನಿದೆ ಮಹತ್ವ ಇದೆ. ಹ್ಮ್. ಇದು ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ಇನ್ನು ಎಜುಕೇಶನ್ ಏನಂದ್ರೆ, ನಾವು ಶಿಕ್ಷಣ ಕಲ್ತಾಗ ಎಜುಕೇಶನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ದ ಎವ್ರಿ ಸ್ಟೂಡೆಂಟ್ ಆರ್ ಎವ್ರಿ ಪರ್ಸನ್ಸ್. ವಿತೌಟ್ ಎಜುಕೇಶನ್ ದೇ ಆರ್ ನಾಟ್ ಲೀಡ್ ದ ಲೈಫ್. Mm. Without because of when they are getting the knowledge to go to school, without the school they will not get the knowledge. Yes, Sir, ನಾನು ಇಲ್ರಿ ಮನೆಯಲ್ಲಿ ಕುತ್ಕೊಂಡು ಕಲಿತೀನಿ ಅಂದ್ರೆ we can't do it. yes. Why? Because of they're in school or their school, Many distractions in and so many people are coming. Yes. There are different ideas. We are for example, you all are both of, Yes. we are discussing the one by one. Yes, sir. Nowadays they are becoming good friends. ಆ ರೀತಿ ಆಗುತ್ತೆ. ಇನ್ನೊಂದು ಏನು, ಎಜುಕೇಶನ್ ನಮ್ಗೆ ಏನು ಮಾಡುತ್ತೆ ಅಂದರೆ, ಒಂದು ಲೈಫ್ ಒಳಗೆ ಯಾವ ರೀತಿ ನಾವು ಬದುಕಬೇಕು ಅನ್ನೋದು ಗೊತ್ತಾಗ್ತದೆ. ನಾವು ಸಾಧನೆ ಮಾಡ್ಬೋದು. ನಾವೇ ಓನ್ ಆಗಿರ್ತಕ್ಕಂಥದ್ದು ಏನು ಮಾಡ್ಬೋದು ಅಂದರೆ, ಜಾಬನ್ನು ಕಟ್ಕೋಬೋದು. ನಾವೇ ಇನ್ನೊಬ್ರಿಗೆ ಇವತ್ತೇನು ಕೊಡ್ಬೋದು, ಜಾಬ್ ಕೊಡ್ಬೋದು. ಒಂದು 10 ಮಂದಿಗೆ ಕೊಡ್ಬೋದು. Yes. ಇವಾಗ ನಮ್ಮ ಫ್ರೆಂಡ್ಸು ಕೂಡ ಇದ್ದಾರೆ, ಅವರು ಕೂಡ ಏನು ಮಾಡ್ತಾರೆ, ಜಾಬ್ ಕೊಡ್ತಾ ಇದ್ದಾರೆ ಇವತ್ತು ಬೇರೆದವ್ರಿಗೆ. ಆ ಥರ ಏನಂದರೆ, ಎಜುಕೇಶನ್ ಇಸ್ ಮೋಸ್ಟ್ಲಿ ಇಂಪಾರ್ಟೆಂಟ್. Okay. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿತೌಟ್ ಎಜುಕೇಶನ್ ವಿ ಕಾಂಟ್ ಡೂ ಎನಿಥಿಂಗ್. Okay. ಎಜುಕೇಶನ್ ಗಿವ್ ಟು ಸ್ಕಿಲ್ ಕೊಡ್ತೈತಿ. ಹೌ ಟು ಲೀಡ್ ದ ಲೈಫ್ ಅನ್ನೋದು ಕೊಡ್ತೈತಿ ಎಜುಕೇಶನ್. Okay. ದಟ್ ಇಟ್ಸ್ ವೆರಿ, 2 pillars is very important, education and farmer. Yes. And then ನೀವೇನ್ ಹೇಳ್ತೀರಿ ಸರ್, ಈಗ ಎಜುಕೇಶನ್ ಅಂತ ನೀವ್ ಹೇಳ್ತೀರಿ ಸರ್, ಈಗ ಜಾಬ್ ಬರುತ್ತೆ ಅಂತ ಹೇಳ್ತಿದ್ರೆ, ಬಟ್ ಎ ಬಂದ್ ಎಲ್ಲ ಕಿತ್ಕೊಂಡೈತಿ. ಯಾಕೆ ಸರ್? ಇದು AI ಕ್ವಶನ್ ಆಗ್ಬಿಟ್ಟೈತೆ ಸರ್. ಈಗ ನನ್ಗಾದ್ರು ನಾ ಕಲಿತೀನಿ ಸರ್, ಇಲ್ಲ ನಾ okay, ನಾಳೆ ಒಂದಿಲ್ಲ ಒಂದ್ ದಿವ್ಸ ನಾನು ರಿಪ್ಲೇಸ್ ಆಗ್ಬಿಡ್ತೀನಿ, ನಾನು ಫೈರ್ ಆಗ್ಬಿಡ್ತೀನಿ ಸರ್. ಅದಕ್ಕೆ okay. ನೀವು ಎ ಐಗೆ ಏನು ಓಪನ್ ಕೊಡ್ತೀರಿ ಸರ್? ಮತ್ತೆ ಒಳ್ಳೆ ಎ ಐ ಈಗ ಸ್ಕೂಲ್ ಸಿಸ್ಟಮಿಗೆ ಬರ್ಬೇಕು ಅಂತೀವಿ ಸರ್. AI ಸ್ಕೂಲ್ ಸಿಸ್ಟಮಿಗೆ ಬಂದರೂ ಕೂಡ ಏನಾಗ್ತದಂದ್ರೆ, ನೀವು ಮಾತಾಡಿ. ಸ್ಕೂಲಿಗೆ ಬಂದರೂ ಕೂಡ ಏನಾಗ್ತದಂದ್ರೆ, ಅಲ್ಲಿ ಪರ್ಸನ್ ಹೇಳೋದಕ್ಕೂ AI ಹೇಳೋದಕ್ಕೂ ಏನಾಗ್ತದೆ, ಡಿಫ್ರೆನ್ಸ್ ಆಗುತ್ತೆ. ನಾವು AI ಏನು ಮಾಡ್ತದೆ, ಜಸ್ಟ್ ಫಾರ್ ಟೀಚ್. ಬಟ್ ಅದನ್ನ ಸೈಕಾಲಜಿಕಲಿ ಅಥವಾ ಒಂದು ನಮ್ಮ ಭಾವನೆ ನಮ್ಮ ಹತ್ರ ಬರ್ಬೇಕಂತಂದ್ರೆ ಅದಕ್ಕೆ ಮ್ಯಾನ್ ಬೇಕೇ ಬೇಕು. ನಮ್ಗೆ ಏನ್ ಮಾಡ್ತೈತಿ, ಏನಾದ್ರೂ ಭಾವನೆಗಳನ್ನು ವ್ಯಕ್ತಪಡಿಸಲ್ಲ, ಅದು ಸಿಟ್ಟನ್ನು ತೋರಿಸ್ಕೊಳಲ್ಲ, ಜೊತೆಗೆ ಭಾವನೆ ಹಂಚ್ಕೊಳಂಗಿಲ್ಲ, ಫೀಲಿಂಗ್ಸ್ ಸೇವ್ ಮಾಡ್ಕೊಳಂಗಿಲ್ಲ. ಓನ್ಲಿ ನೀ ಇದನ್ನೇನ್ ಮಾಡ್ಬೇಕ, ಈಗ ಫಾರ್ ಎಕ್ಸಾಂಪಲ್ ನಾನು ಕಷ್ಟದಾಗ ಇದೀನಿ ಅಂದ ತಕ್ಷಣ ಅದು ಹೊಡೆದ್ ಬಿಟ್ರೆ ಅದು ಎಲ್ಲ ಕೊಟ್ಬಿಡುತ್ತೆ. ಬಟ್ ಅದು ಮಾಡೋರು ಯಾರು? ಅದ ಈಗ ಅಪ್ಕಮಿಂಗ್ ಎ ಐ ಭಾಳ ಅಡ್ವಾನ್ಸ್ Advance ಆಗತ್ತೆ. ಮತ್ತೆ ಒಳ್ಳೆ ರೋಬೋಟ್ಸ್ ಬರತ್ತವ ಸರ್. ರೋಬೋಟ್ಸ್ ಬರತೈತಿ. ಈಗ ಎಲ್ಲಾ ರೋಬೋಟ್ಸ್ ಹೆಂಗ್ ಫೀಲ್ ಮಾಡತ್ತಂದ್ರೆ ಸರ್, ಈಗ ಜಪಾನ್ ಒಳಗ ಐತಲ್ ಸರ್, ಒಂದು ರೋಬೋಟ್ ಕ್ರಿಯೇಟ್ ಮಾಡತ್ತಾರ ಸರ್. ಅದು ರೋಬೋಟ್ ಅಂದ್ರೆ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡತೈತಿ, ಎಲ್ಲಾನು ಎಕ್ಸ್ಪ್ರೆಸ್ ಮಾಡತೈತಿ ಸರ್. ಅಷ್ಟು ಅಡ್ವಾನ್ಸ್ ಮಾಡತ್ತಾರ ಸರ್. ಮತ್ತೆ ಇಷ್ಟೆಲ್ಲ ಅಡ್ವಾನ್ಸ್ ಆಗಿಂದ ಮತ್ತೆ ನಮ್ಮ ಎಜುಕೇಶನ್ ಅದಾಗ ಒಂದು ನಮ್ದು ಇಂಡಿಯನ್ ಎಜುಕೇಶನ್ ಸ್ವಲ್ಪ ಭಾಳ ಔಟ್ಡೇಟೆಡ್ ಅನ್ಸಾತೈತಿ ಸರ್. ಏನ್ ಅನ್ಸಿದ್ರಿ? ಅನ್ಸುತ್ತೆ, ಬಟ್ ಆದ್ರೂ ಅದು ಟೆಂಪರರಿ ಅನ್ಸುತ್ತೆ. ಯಾವತ್ತೋ ಒಂದು ಟೈಮ್ನಾಗ ಅದು ಏನಾಗ್ಬೋದು, ಕೊಲ್ಯಾಪ್ಸ್ ಆಗ್ಬೋದು. ದಟ್ಸ್ ನಾಟ್ ಎ ಪರ್ಮನೆಂಟ್ AI. ಅದಕ್ಕೊಂದು ಅಂತ್ಯ ಇರುತ್ತೆ. ಬಟ್ ಪರ್ಮನೆಂಟ್ ಇರೋದು ಯಾವ್ದಪ್ಪ ಅಂದ್ರೆ ಮನುಷ್ಯನೇ. ಹೌದಾ? AI ನಾಳೆ ಏನಾದ್ರು ಒಂದು ಉಪಗ್ರಹದೊಳಗೆ ಏನಾದ್ರು ಒಂದು ಮಿಸ್ಟೇಕ್ ಆಯ್ತಂದ್ರೆ ಸಡನ್ ಆಗಿ ಸ್ಕ್ರಾಚ್ ಆಗ್ಬಿಡ್ತೈತೆ. ಈಗ ನಮ್ದೇ ಒಂದು ಇಂಟರ್ನೆಟ್ ಬಳಸ್ತಿರ್ತೀವಿ ನಾವು, ಇವತ್ತು ವಾಟ್ಸಪ್ ಬಳಸ್ತಿರ್ತೀವಿ, ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮು, ಟ್ವಿಟರ್ ಇವನ್ನೆಲ್ಲ ಬಳಸ್ತಿರ್ತೀವಿ. ಒಂದೊಂದು ಟೈಮ್ ಸರ್ವರ್ ಡೌನ್ ಆಗಿಬಿಡುತ್ತೆ. ಅವಾಗ ಜನರಲ್ ಏನ್ ಮಾಡ್ತಾರೆ, ಪರದಾಡಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಬೆಳಗ್ಗೆ ದಿನ ನ್ಯೂಸ್ ಅಲ್ಲಿ ಬಂದಿರುತ್ತೆ, ನಿನ್ನೆ ದಿನ ಇಂಟರ್ನೆಟ್ ಏನಾಗಿದೆ, ಇನ್ಸ್ಟಾಗ್ರಾಮ್ ಬಂದ್ ಆಗ್ಬಿಟ್ಟಿದೆ, ವಾಟ್ಸಪ್ ಬಂದ್ ಲಾಸ್ಟ್ ಟೈಮ್ ಬಿಟ್ಟು ಒಂದು 90 ಮಿನಿಟ್ಸಿಗೆ ಒಂದು ಎ ಐ ಕ್ಯಾನ್ಸಲ್ ಆಗ್ತದೆ. ಕ್ಯಾನ್ಸಲ್ ಆಗ್ತೈತೆ. ಈಗ ಅವು ಏನಪ್ಪಾ ಅಂದ್ರೆ ಹೇಳಿಕ್ ಆಗಲ್ಲ. AI ಏನಾದ್ರು ಅದಕ್ಕೆ ಲಾಂಗ್ ಫಾರ್ಮ್ ನಿಮ್ಗೆ ಗೊತ್ತೈತಿ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದ್ರೊಳಗನೆ ಐತಿ. ಆರ್ಟಿಫಿಷಿಯಲ್ ಮಾಡಿದವ್ರು ಯಾರು? ನಾವೇ. ಹೌದಾ? ಪರ್ಮನೆಂಟ್ ಯಾರು? ನಾವು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಷ್ಟೇ ಅದು, ಬಟ್ ಅದನ್ನ ತಯಾರು ಮಾಡಿದವ್ರು ನಾವೇ ಇರ್ತೀವಿ. ನಾಳೆ ನಾವು ಏನ್ ಹೇಳ್ತೀವಿ ಅದನ್ನ ಕೇಳ್ತೈತೆ ಅದು. ಆದ್ರೆ ಅದೇನಲ್ಲ ಪರ್ಮನೆಂಟ್ ಅಲ್ಲ, ಬಟ್ ಅದ್ರ ಮೇಲೆ ಡಿಪೆಂಡ್ ಅಂತಿಲ್ಲ. ಬಟ್ ಅದು ನಮ್ ಜಾಬ್ ಕಸ್ಕೊಳ್ತೈತೆ ಅನ್ನೋದು ತಪ್ಪು.
ಅದು ಏನಪ್ಪ ಜಸ್ಟ್ ಫಾರ್ ಇನ್ಫಾರ್ಮೇಶನ್ ಕೊಡುತ್ತೆ AI. ಈಗ ನಾಳೆ ಸರ್ ಹೌದ್ರಿ ನಾಳೆ ಟೀಚರ್ ಈಗ ಫಾರ್ ಎಕ್ಸಾಂಪಲ್ ನಾವು ಟೀಚರ್ ಇದ್ವಿ ಸರ್ ನಾಳೆ ಸ್ಟೂಡೆಂಟ್ ಬಂದ್ರೆ AI ಮುಖಾಂತರ ಕಲಿಬಹುದೇನ್ ಅಂತ ಒಂದು ಕ್ವಶನ್ ಬರುತ್ತೆ. ಹಾಗೆ ಸಾಧ್ಯ ಆಗಲ್ಲ. ಮತ್ತೆ ಈ ನಮ್ಮ ಕಾಲೇಜ್ ಸಾಫ್ಟ್ವೇರ್ ಐತೆ ಸರ್, ಹಾ, ಎಂಟಿಟಿ ಸಾಫ್ಟ್ವೇರ್ ಅದು AI ಇಂಪ್ಲಿಮೆಂಟೆಡ್ ಐತೆ ಸರ್. ಇಂಪ್ಲಿಮೆಂಟೆಡ್ ಇದೆ. ಸರ್ ನಾವು ನಮ್ಗೆ ವಿಡಿಯೋ ಕೊಡ್ತಾರೆ ಸರ್, ನಾವು ವಿಡಿಯೋ ಹೆಂಗ್ ನೋಡ್ತೀವಿ, ನಾವು ಎಷ್ಟು ಎಂಗೇಜ್ಮೆಂಟ್ ಆಗಿ ನೋಡ್ತೀವಿ, ಅದು AI ಎಲ್ಲ ಅನಾಲಿಟಿಕ್ಸ್ ಮಾಡಿ ನಮಗೆ ಮಾರ್ಕ್ಸ್ ಕೊಡುತ್ತೆ. ನಮ್ಮ ಇಂಟರ್ನಲ್ ಮಾರ್ಕ್ಸ್ AI ಕೊಡುತ್ತೆ. AI ಕೊಡ್ತತೆ. ಓಕೆ ಓಕೆ ಓಕೆ. ಅಷ್ಟು ಅಡ್ವಾನ್ಸ್ ಆಗೈತೆ. ಅಡ್ವಾನ್ಸ್ ಏನ್ ಮಾಡ್ಬಿಟ್ಟಿದ್ರೆ ಇವತ್ತು AI ಕೊಟ್ಟಿದ್ದಾರೆ. ಅದು ಕೊಡೋದ್ರಿಂದ ಏನಾಗ್ತೈತೆ ಅಂದ್ರೆ ಬಟ್ ಪೂರ್ಣವಾಗಿ ಅದು ನಮ್ದೇ ಕೊಡ್ತತೆ ಅಂತೇನಿಲ್ಲ. ಅದೇನ್ ಮಾಡ್ತೈತೆ ಜಸ್ಟ್ ಐಡೆಂಟಿಫೈ ಮಾಡ್ತೈತೆ. ಬಟ್ ಪೂರ್ತಿಯಾಗಿ ಕೊಡ್ತೈತೆ ಅನ್ನೋಕೆ ಏನ್ ಹೇಳ್ಲಿಕ್ಕಾಗಲ್ಲ. ಅದು ಏನ್ ಮಾಡುತ್ತೆ ಈ ತರ ಹೋಗ್ರಿ ಮಾಡ್ರಿ ಅಂತ ತಿಳಿಸ್ಕೊಡ್ತಾ ಇಷ್ಟು ಮಾರ್ಕ್ಸ್ ತಗೊಂಡ್ರಿ ಅಂತ ಹೇಳ್ತೈತೆ. ಬಟ್ ಅದೇ ಏನಾಗಲ್ಲ ಪರ್ಮನೆಂಟ್ ಅಂತ ಹೇಳ್ಲಿಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಸ್ಕಿಲ್ ಗೊತ್ತಿರುತ್ತೆ ಒಂದೊಂದು ಸ್ಕಿಲ್ ಅದಕ್ಕೆ ಗೊತ್ತಿರಲ್ಲ AI ಗೆ, ಮನುಷ್ಯನಿಗೆ ಗೊತ್ತಿರುತ್ತೆ. ಆ ಸ್ಕಿಲ್ ಮುಖಾಂತರ ಅವ್ ಏನ್ ಮಾಡ್ಬೋದು ನಾಳೆ ಸಾಧಿಸಬಹುದು. ಆ ತರ ಇರುತ್ತೆ. ಬಟ್ ಈಗ AI ಅನ್ನೋದು ಎಷ್ಟು ಕಾಂಪ್ಲಿಮೆಂಟ್ ಆಗ್ಬಿಟ್ಟೈತೆ, ಎಲ್ಲಾ ಸ್ಕಿಲ್ ಗೊತ್ತಾಗ್ಬಿಟ್ಟೈತೆ ಸರ್. ಗೊತ್ತಾಗ್ಬಿಡುತ್ತೆ ಅದಕ್ಕೆ ಎಲ್ಲ ಸ್ಕಿಲ್ ಗೊತ್ತಾಗೈತೆ. ಎಲ್ಲಾ ಸ್ಕಿಲ್. ಆದ್ರೆ AI ಏನ್ ಮಾಡಕ್ಕಾಗಲ್ಲ ಅಂದ್ರೆ ಇವತ್ತು ಒಂದ್ ಎಕ್ಸಾಂಪಲ್ ಕೊಡ್ತೇನೆ ನಿಮ್ಗೆ. ಹೊಲದೊಳಗೆ ರೈತರ ಕೆಲಸ ಮಾಡೋದ್ರ ಮಾಡ್ತೈತೆ ಅನ್ನೋದು AI ಆಗಂಗಿಲ್ಲ. ಇನ್ ಫ್ಯೂಚರ್ ಆಗ್ಬೋದು ಸರ್. ನೋಡೋಣ ಇನ್ ಫ್ಯೂಚರ್ ಆಗ್ಬೋದು sir. ಫ್ಯೂಚರ್ ಆಗೋದು ಚಾನ್ಸ್ ಡೌಟೇ. ಆಗ್ಬೋದು sir. ಯಾಕಂದ್ರೆ AI ಏನ್ ಮಾಡ್ತೈತೆ ಅಂದ್ರೆ ಇವತ್ತು ಕೆಲವಷ್ಟು ಬಂದಿದ್ದಾವ್ ಮಷಿನ್ ಬಂದಿದ್ದಾವ್ ಕರೆ. ಬಟ್ ಅದು ಎಲ್ಲ ಜಸ್ಟ್ ಫಾರ್ ಟೆಂಪರರಿ ಅವು ಕೂಡ. ಈಗ ನಾವು ಹೊಲದಲ್ಲಿ ನೋಡ್ತಿರ್ತೀವಿ ಸಸಿಗಳನ್ನ ನೆಡೋದು ಬರ್ತೈತಿ, ಬಿತ್ತು ಇವತ್ತೆಲ್ಲ ಏನಿದ್ದು ಟ್ರ್ಯಾಕ್ಟರ್ಗಳು ಬಂದಾವ್. ಹಿಂದೆಲ್ಲ ಏನಿದ್ದು ಎತ್ತುಗಳಿಂದ ಎದ್ದು. ಈಗ ಎತ್ತುಗಳಿಲ್ಲ, ಎಲ್ಲರೂ ಏನ್ ಮಾಡ್ತಾರೆ ಇವತ್ತು ಟ್ರ್ಯಾಕ್ಟರ್ ಯೂಸ್ ಮಾಡ್ತಾರೆ. ಅವುಗಳು ಏನ್ ಮಾಡ್ತಾವ ಅಂದ್ರೆ ಇವತ್ತು ಅವು ಎಷ್ಟ್ರ ಮಟ್ಟಿಗೆ ಇವತ್ತು ನಮ್ಗೆ ಎಫೆಕ್ಟ್ ಆಗಿದಾವು. ಇವತ್ತು ಮನುಷ್ಯ ಏನ್ ಮಾಡಕತ್ತಾನಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಅಂದ್ರೆ ಕೆಮಿಕಲ್ ಮಿಕ್ಸ್ ಆಗಿರ್ತಕ್ಕಂಥ ಗೊಬ್ಬರ ಹಾಕಕತ್ತಾನ. ಅವುಗಳೆಲ್ಲ ತಿಂದು ನಾವೇನ್ ಮಾಡಕತ್ತೀವಿ ಇವತ್ತ ಮನುಷ್ಯ 80 ವರ್ಷ 100 ವರ್ಷ ಬದುಕತಕ್ಕಂಥವ್ನು ಏನ್ ಮಾಡಕತ್ತಾನ ಇವತ್ತು 40 ವರ್ಷ 50 ವರ್ಷ ಲಾಸ್ಟ್ ತನ ಆಗ್ತಾರೆ ಇವತ್ತು. ಹಾಗಾಗಿ ಇದ್ರ ಬಗ್ಗೆ ಯಾರು ಮಾತಾಡೋಣಲ್ರಿ ಸರ್. ಇದು ಹೆಂಗಂತ ಈ ಇದು ಏನಿಲ್ಲ ಅದಕ್ಕೇನು ಇಲ್ಲ, ಅದು ತನ್ನ ಪಡಿಗೆ ತಾಗಿರ್ತೈತಿ AI. ಅದೇ ಪಾರ್ಟ್ ಆಫ್ ದಿ ಸಬ್ಜೆಕ್ಟ್ ಅದು. ಅದೇನು ಇನ್ವಾಲ್ವ್ಮೆಂಟ್ ಆಗಕ್ ಸಾಧ್ಯ ಇಲ್ಲ. AI ಬಂದ ತಕ್ಷಣ ಎಲ್ರಿಗೂ ಕೆಲಸವನ್ನು ಕಸ್ಕೊಳ್ಳುತ್ತೆ, ಅದು ನಮ್ಮನ್ನೆಲ್ಲರನ್ನ ಬಿಡಿಸ್ಬಿಡುತ್ತೆ ಅನ್ನೋಕೆ ಸಾಧ್ಯ ಆಗಲ್ಲ. ಅದು ಇಂಪ್ಲಿಮೆಂಟ್ ಆಗ ಕಡಿಮೆ ಅನ್ಸುತ್ತೆ. ಯಾಕಂದ್ರೆ ಕಮ್ಯುನಿಕೇಶನ್ ಈಗ ನಮ್ಮ ಜೊತೆ ಮಾಡಾಕತ್ತಾರೆ. ಈಗ ನಾವ್ ಹೆಂಗ್ ಕಮ್ಯುನಿಕೇಶನ್ ಮಾಡ್ತೀವಲ್ಲ ಆ ರೀತಿ ಅದು ಮಾಡ್ಲಿಕ್ಕೆ ಆಗಲ್ಲ AI. ಓಕೆ ಮಾಡ್ಬೋದು ಸರ್ ನನಗೆ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಅಡ್ವಾನ್ಸ್ ಸರ್. ನೋಡ್ರಿ ಸರ್, ಈ ಕಡೆನ ಮತ್ತೆ ಯುದ್ಧ ನಡೆಯತೈತೆ ಸರ್. ಈಗ ಅದ್ರಾಗೂ AI ಯೂಸ್ ಮಾಡ್ಕೊಂಡು ಪ್ರೈಮ್ ಮಿನಿಸ್ಟರ್ ಕೊಂದ್ರು ಸರ್. ಓಕೆ ಈಗ ಎಕ್ಸಾಂಪಲ್ ಅಷ್ಟು ಅಡ್ವಾನ್ಸ್ ಐತೆ ಅಂದ್ಮೇಲೆ ಸರ್ ಇಷ್ಟು ಮಾಡ್ಲಾರ್ದಿರಿ. ಈಗ ಇನ್ನೊಂದು ಎಕ್ಸಾಂಪಲ್ ನಾನು ರೀಸೆಂಟ್ ಆಗಿ ನೋಡಿದೆ. ನಾನು ಒಂದು ಫೋಟೋ ಎಡಿಟ್ ಮಾಡಿದೆ. ಅದಕ್ಕೆ ಎಡಿಟ್ ಮಾಡಿದಾಗ ಏನಾಗ್ಬಿಡುತ್ತೆ ಅಂದ್ರೆ ಅದು ಸಡನ್ ಆಗಿ ಸೇಮ್ ಇದಾವೆ ಅಂತಂದು ತೋರಿಸ್ತೈತೆ ಅದು. ಬಟ್ ಆದ್ರೂ ಕೂಡ ಅದ್ರೊಳಗೆ ಏನಿದೆ ಚೇಂಜಸ್ ಇದೆ ಅನಿಸ್ತದೆ. ಚೇಂಜಸ್ ಇದೆ, ಸಿಮಿಲರ್ ಇದೆ, ಬಟ್ ಅದಂತಂದು ಹೇಳ್ಕೊಳಂಗಿಲ್ಲ. ಈ ತರ ಇರ್ಬೋದು ಅಂತ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಹುಡುಗ ಹುಡುಗಿ ಫೋಟೋ ಹಾಕ್ಬಿಟ್ರೆ ಮ್ಯಾರೇಜ್ ಫೋಟೋ ಅಂತ ಹಾಕ್ಬಿಟ್ರೆ ಅದು ಫಿಕ್ಸ್ ಮಾಡಿ ಬಂದ್ಬಿಡ್ತೈತೆ. ಬಟ್ ಅದ್ರೊಳಗೆ ಏನಾಗುತ್ತೆ ಸ್ವಲ್ಪ ಚೇಂಜಸ್ ಆಗ್ತೈತೆ. ಬಟ್ ಅದೇ ಸತ್ಯ ಅಂತ ಹೇಳಲಿಕ್ಕೆ ಆಗಲ್ಲ. ಈಗ ಅದನ್ನ ಇಟ್ಕೊಂಡು ಯಾರಾದ್ರೂ ಏನ್ ಮಾಡ್ಬೋದು, ಈ ತರ ಆಗೈತೆ ನೋಡ್ರಿ ಅಂತಂದು ಯಾರಿಗಾರು ತೋರಿಸ್ಬೋದು. ಬಟ್ ಅದು AI ನಾವು ಮಾಡಿ ಮಾಡ್ರಿ ಮೇಲೆ ಯಾರ್ದು ಒಂದು ಫೋಟೋ ತಗೊಂಡು ಸರ್ ಅದು ಹಾಕಿ ಸ್ಟೋರಿಗೆ ಹಾಕ್ಬಿಡೋದು. ಈ ತರ ಈ ತರ ಮಾಡಿದ್ರೆ ಏನ್ ಮಾಡ್ತೀರಿ ಹೇಳ್ರಿ. ಅವು ಪೇರೆಂಟ್ಸ್ ಏನಂತಾರೆ ಅದಕ್ಕೆ, ಈಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟೆ ಇದು ಒರಿಜಿನಲ್ ಅಲ್ಲ AI ಇದೆ. ಯಾಕಂದ್ರೆ ನಿಮ್ ಪೇರೆಂಟ್ಸ್ಗೆ ನಿಮ್ ಮೇಲೆ ನಂಬಿಕೆ ಇರುತ್ತೆ. ನನ್ನ ಮಗ ಹೆಂಗ ನನ್ಗೆ ಗೊತ್ತು, ನನ್ನ ಮಗಳು ಹೆಂಗದ ಗೊತ್ತಿರುತ್ತೆ. ಹಂಗಾಗಿ ಇದು ಅಷ್ಟೇನು ಇದನ್ಸಂಗಿಲ್ಲ ಅಂತ ನನಗೆ. ಇದೊಂದು ದೊಡ್ಡ ಟಾಪಿಕ್ ಬಿಡ್ರಿ ಸರ್. ನೆಕ್ಸ್ಟ್ ಟಾಪಿಕ್ ಹೋಗೋಣ. ಓಕೆ ಸರ್ ಬನ್ನಿ. ಮುಂದೆ ಅಗ್ರಿಕಲ್ಚರ್ ಒಳಗ್ ಡಿಮಾಂಡ್ ಇರತ್ತೇನ್ರಿ ಸರ್? ಅಂದ್ರೆ ಬಾಳ ಮಂದಿ ಈಗ ಏನ್ ವಿಚಾರ ಮಾಡ್ತಾರ, BSc ಅಗ್ರಿ ಹಚ್ಚಿನಿ ನೀ ರೈತರ ಆಗ್ತಿತ್ತು ಅಂತ. ಈ ಬಾಳ ಮಂದಿ ಮೈಂಡ್ ಒಳಗ್ ಬಾಳ ಕೇಳಿನ್ ಸರ್. ನಾನು BSc ಅಗ್ರಿ ಹಚ್ಚಿನಿ ರೈತರ ಆಗ್ತೀನಿ ನಿಮ್ ಮುಂದೆ ಅಂತ ಹಿಂಗ್ ಕೇಳ್ತಾರೆ ಸರ್. ನಿಮ್ದು ಒಪಿನಿಯನ್ ಏನ್ರಿ? BSc ಅಗ್ರಿ ಮಾಡಿದ ತಕ್ಷಣ ರೈತರಾಗಲ್ಲ. ಅವ್ರ ಏನಾಗ್ತಾರ ಮುಂದೆ ಒಂದು ಆಫೀಸರ್ ಆಗಿರ್ಲಿಕ್ಕೆ ಸಾಧ್ಯ ಐತೆ. BSc ಅಗ್ರಿ ಮಾಡಿದ ತಕ್ಷಣ ಅವ್ರೇನು ರೈತರಾಗಲ್ಲ. ನಾಳೆ ಅವ್ರು ಏನ್ ಮಾಡ್ತಾರೆ, BSc ಮಾಡಿ ನಾಳೆ ಏನ್ ಮಾಡ್ತಾರೆ MSc ಮಾಡ್ತಾರೆ. ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ ಏನಾಗ್ತಾರೆ ಡೀಪ್ ಆಗಿ ಅದ್ಮೇಲೆ ಸ್ಟಡಿ ಮಾಡ್ತಾರೆ. ಒಂದು ಕ್ರಾಪ್ಸ್ ಮೇಲೆ ಏನ್ ಮಾಡ್ತಾರೆ ಸ್ಟಡಿ ಮಾಡ್ತಾರೆ. ಆ ಕ್ರಾಪ್ಸ್ ಬಗ್ಗೆ ಸ್ಟಡಿ ಮಾಡಿ ನಾಳೆ ಏನ್ ಮಾಡ್ತಾರೆ ಒಂದು ಅಧಿಕಾರಿಯನ್ನ ನೇಮಕ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರ್ಬೇಕು ರೇಷ್ಮೆ ಇಲಾಖೆ ಅಂತ ಇದೆ, ಕೃಷಿ ಇಲಾಖೆ ಅಂತ ಇದೆ. ಆ ಕೃಷಿ ಇಲಾಖೆ ಇವತ್ತು ಏನ್ ಮಾಡ್ತಾರೆ ಒಬ್ಬೊಬ್ರು ಆಫೀಸರ್ಸ್ಗಳದ. ಅಲ್ಲಿ ನೀವೇನ್ ಮಾಡ್ಬೋದು ಹೋಗಿ ಕೆಲಸ ಮಾಡಕ ನಿಮ್ನ ಅಲ್ಲಿ ಏನ್ ಮಾಡ್ತಾರೆ ಕೆಲ್ಸಕ್ಕೆ ತಗೊಂತಾರೆ. ಆದ್ರೆ BSc ಮಾಡಿದವರು MSc ಮಾಡಿದವರು ರೈತರ ಆಗ್ತಾರ ಅಂತ ಸುಳ್ಳು.
ಈಗ ಬಾಳ ಮಂದಿ ಮೈಂಡ್ಸೆಟ್ ಹಂಗ ಇರ್ತಾರ ಸರ್, BSc ಅಗ್ರಿ ಹಚ್ಚಿನ ಅಗ್ರಿ ರೈತರ ಆಯ್ತು ಇಲ್ಲ ರೈತರ ಕೇಳ್ತಾರ ಸರ್. ಇಲ್ಲ ರೈತರಾಗಕ್ ಸಾಧ್ಯ ಇಲ್ಲ. ಬೇಕಾದ್ರೆ ಡಿಪೆಂಡ್ ಅಪಾನ್ ಅವ್ರ ಮೇಲೆ ಇರುತ್ತೆ. BSc ಮಾಡಿ ನಾನು ಈಗ ಒಂದು ರೀಸೆಂಟ್ ಕೆಲವೊಂದಿಷ್ಟು ಕಡೆ ನೋಡ್ತಿರ್ತೀವಿ, ಕೆಲವೊಬ್ರು ಇಂಜಿನಿಯರ್ಸ್ ಏನ್ ಮಾಡ್ಯಾರೆ ರಾಜೀನಾಮೆ ಕೊಟ್ಟು ಬಂದು ಹೊಲದಲ್ಲಿ ಕೆಲಸ ಮಾಡಾಕ್ತಾರೆ ಇವತ್ತ. ಅವ್ರು ಮಾಡ್ಬೋದು ಇವತ್ತ, ಡಿಪೆಂಡ್ ಅವ್ರ ಮೇಲೆ ಇರುತ್ತೆ. ನಾ BSc ಮಾಡೀನಿ ಅದ್ರ ಬಗ್ಗೆ ನನಗೆ ಗೊತ್ತೈತೆ, ನಾಲೆಜ್ ಐತೆ ಅಂತಂದು ಏನ್ ಮಾಡ್ಬೋದು ಅತ್ತ ಹೋಗಿ ಕೆಲಸ ಮಾಡ್ಬೋದು. ಬಟ್ ಅದ್ರೊಳಗನು ಬಹಳ ಏನೈತಿ ಇನ್ಕಮ್ ಐತಿ ಇವತ್ತು ಹೊಲದೊಳಗನು ಕೂಡ. ಅಗ್ರಿಕಲ್ಚರ್ ಒಳಗ ಮುಂದ ಇದು ಐತ್ ಸರ್, ಪ್ರಾಫಿಟ್ ಐತ್ ಸರ್. ಐತಿ. ಇದೆ ಖಂಡಿತ ಇದೆ ಖಂಡಿತ. ಫ್ಯೂಚರ್ ಒಳಗೆ ಭಾಳ ಡಿಮ್ಯಾಂಡ್ ಇವಾಗ ಬರ್ತದೆ ಭಾಳ ಡಿಮಾಂಡ್ ಆಗ್ತೈತೆ. ಯಾಕಂದ್ರೆ ಈಗ ಆಲ್ಮೋಸ್ಟ್ ಆಲ್ ಎಲ್ಲಾ ನಾ ಏನ್ ಕಾಲೇಜ್ ಅದೇನಿ ಸರ್, ಅಲ್ಲೆಲ್ಲ ಸ್ಟೂಡೆಂಟ್ಸ್ ರೈತರ ಮಕ್ಕಳು ಅದಾರ ಸರ್. ಓಕೆ ಈಗ ಎಲ್ಲಾರು ಹೊರಗ್ ಹೊಂಟ್ರಂದ್ರೆ ಸರ್ ರೈತ ಮಾಡೋರು ಯಾರು ಇಲ್ಲ ಸರ್. ಯಾರು ಇಲ್ಲ. ಹಾ, ಫ್ಯೂಚರ್ ಡಿಮ್ಯಾಂಡ್ ಫ್ಯೂಚರ್ ಡಿಮಾಂಡ್ ಬರುತ್ತೆ, ಗ್ಯಾರಂಟಿ ಬರುತ್ತೆ. ಈಗೇನಿದೆ ಇವು ಏನ್ ಮಾಡತ್ತಾರಲ್ಲ ಇವೆಲ್ಲ ಟೆಂಪ್ರರಿ. ಮುಂದೊಂದ್ ಟೈಮ್ನಾಗ ಎಲ್ಲರಿಗೂ ಈಗ ನಮ್ಮ ಇಂಡಿಯಾ ಜನಸಂಖ್ಯೆ ಎಷ್ಟಿದೆ, 1 crore 40 ನಿಯರ್ ಆಫ್ ದಿ 60 ಬಂದ್ಬಿಟ್ಟೈತಿ ಇವತ್ತು. ಇಡೀ ಇಂಡಿಯಾದ ಏನು ಭಾರತ ಏನಾಗಿತ್ತು ಅಂದ್ರೆ ಜಗತ್ತಿನೊಳಗನ ಫಸ್ಟ್ ಪ್ಲೇಸ್ ಆಫ್ ದಿ ಪಾಪ್ಯುಲೇಷನ್, ವಿಚ್ ಈಸ್ ದ ಹೈಯೆಸ್ಟ್ ಪಾಪ್ಯುಲೇಷನ್ ಇನ್ ದ ವರ್ಲ್ಡ್ ಅಂದ್ಬಿಟ್ರೆ ದಟ್ ಇಸ್ ಇಂಡಿಯಾ ಅಂತಾರೆ ಇವತ್ತು. ಆ ತರ ಆಗ್ತಾ ಇದೆ. ಆದ್ರೆ ಎಲ್ರಿಗೂ ಜಾಬ್ ಸಿಗಲ್ಲ. ಈಗ ಮೊನ್ನೊಬ್ರು ನಮ್ಗೆ ಹಂಗೆ ಮಾತಾಡ್ಕೊಂತಿದ್ವಿ, ನಮ್ಮ ಭಾರತ ಇದು ನಮ್ಮ ಕರ್ನಾಟಕದೊಳಗನೆ, ನಮ್ಮ ಕರ್ನಾಟಕದ ಜನಸಂಖ್ಯೆ ಎಷ್ಟು 7 ಕೋಟಿ ಅಂತ ಹೇಳ್ತೇವೆ. 7 ಕೋಟಿ ಜನಸಂಖ್ಯೆ ಒಳಗೆ ಎಷ್ಟು ಜನ ನೌಕರಿ ಜನರು ಇದ್ದಾರೆ, ಗೌರ್ಮೆಂಟ್ ಜಾಬ್ ಓನ್ಲಿ 4 lakhs, 4 to 6 lakh. ಮತ್ತು ಉಳಿಕಿದ್ರು ಏನ್ ಮಾಡ್ತಾ ಇದಾರೆ, ಬಿಸ್ನೆಸ್, ಗೌಂಡಿ ಕೆಲಸ, ಬಾರ್ ಬೆಂಡಿಂಗ್ ಕೆಲಸ, ಪೇಂಟಿಂಗ್ ಕೆಲಸ, ನ್ಯೂಸ್ ಪೇಪರ್ ಕೆಲಸ, ಈ ತರ ಎಲ್ಲ ಮಾಡ್ತಾ ಇದಾರೆ. ಹಂಗಿಂದ ಅಂತಂದ್ರೆ ಎಲ್ರಿಗೆ ನೌಕರಿಗೆ ಸಿಗಕ್ ಸಾಧ್ಯನೇ ಇಲ್ಲ. ಈಗ ಬಾಳ ಮಂದಿ ಹಿಂಗ್ ವಿಚಾರ ಮಾಡ್ತಾರ ಸರ್, ಈಗ ನಾವ್ ರೈತರಾದ್ರೆ ಗೌರ್ಮೆಂಟ್ ಸಪೋರ್ಟ್ ಮಾಡಂಗಿಲ್ಲ, ಗೌರ್ಮೆಂಟ್ ಸಬ್ಸಿಡಿ ಇದು ಮಾಡ್ತಾರ, ಬಾಳ ರೈತರ ಸುಸೈಡ್ ಮಾಡ್ಕೊಂತಾರ, ಅವ್ರದ್ದು ಇದು ಸೇಲ್ ಆಗಿಲ್ಲ, ಗೌರ್ಮೆಂಟ್ ಬಾಳ ಕಮ್ ರೇಟ್ ಕೇಳಿದಾರ ಅಂತ ಹೇಳಿ. ಅದಕ್ಕೆ ನೀವ್ ಏನ್ ಹೇಳ್ತೀರಿ ಸರ್? ನೀವು ಲಾಸ್ಟ್ ಟೈಮ್ ಒಂದು ಇದು ಹೇಳಿದ್ರಿ ಸರ್, ಇದು ಒಂದು ಐಡಿಯಾ ನಮಗೆ ಏನ್ ಹೇಳ್ತೀವಿ, ಬಂತು. ನೀವು ಒಂದು ಸ್ವಂತ APMC ಓಪನ್ ಮಾಡ್ಕೊಳ್ಳಿ, ಒಂದು ರೇಟ್ ಫಿಕ್ಸ್ ಮಾಡ್ಕೊಳ್ಳಿ. ಫಿಕ್ಸ್ ಮಾಡಿ. ಓಕೆ, ರೈಟ್. ವೆರಿ ಗುಡ್. 9th ಒಳಗಿಳಿದ್ದೆ ನೋಡ್ರಿ, ಎಷ್ಟು ವರ್ಷ ಆಯ್ತು ಈಗ? 4 ವರ್ಷದ ನೆನಪಿಟ್ಕೊಂಡ್ರಿ ನೀವು. ವೆರಿ ಗುಡ್. ಇಂಥ ಸ್ಟೂಡೆಂಟ್ಸ್ ಇರ್ಬೇಕು ನಮ್ ಪುಣ್ಯ. ಅಂದ್ರೆ ಸ್ಟೂಡೆಂಟ್ ಮರಿಲಾರ್ದಂತ ಕಲಿತಾರಲ್ಲ, ದಟ್ ಇಸ್ ಗುಡ್. ಅಫ್ಕೋರ್ಸ್ ದಟ್ಸ್ ರೈಟ್. ಯಾಕಂದ್ರೆ ನಿಮ್ದೇ ಆಗಿರ್ತಕ್ಕಂಥ ಒಂದು ಸೊಸೈಟಿ ಮಾಡ್ಕೊಡ್ರಿ. ನಿಮ್ದೇ ಒಂದು ಇವತ್ತೆಲ್ಲ ಏನ್ ಮಾಡ್ಯಾರ ಅಂದ್ರೆ ಕೋಲ್ಡ್ ಸ್ಟೋರೇಜ್ ಏರಿಯಾಸ್ ಅಂತ ಮಾಡ್ಕೊಂಡಾರ. ನೀವೇ ಮಾಡ್ಕೊರಿ ಅಂದ. ಒಂದು ಚೀಲಕ್ಕೆ ಎಷ್ಟು ರೂಪೀಸ್ ಅಂತ ಫಿಕ್ಸ್ ಮಾಡ್ಯಾರ ಅವ್ರು 1 ವರ್ಷಕ್ಕೆ. ಅದೇ ಕೋಲ್ಡ್ ಸ್ಟೋರೇಜ್ ನೀವೇ ಮಾಡ್ಕೊರಿ, ನೀವೇ ಪರ್ಚೇಸ್ ಮಾಡ್ಕೊಡ್ರಿ, ನೀವೇ ರೈತರು ಮಾಡ್ಕೊರಿ, ನಿಮ್ದು ಇಟ್ಕೊರಿ. ಅವ್ ಗೌರ್ಮೆಂಟ್ ಏನ್ ಮಾಡ್ತಾರೆ, ನಿಮ್ಮ ಹತ್ರ ಬರ್ತೈತಿ. ನೀವು ಪ್ರಾಡಕ್ಟ್ಗಳನ್ನ ಏನ್ ಮಾಡ್ರಿ, ಬೇರೆ ಕಡೆ ಎಲ್ಲಿ ನಿಮ್ ಪ್ರಾಫಿಟ್ ಜಾಸ್ತಿ ಸಿಗುತ್ತೆ ಅದು ಸೇಲ್ ಮಾಡ್ರಿ. ಇಂಡೈರೆಕ್ಟ್ ಆಗಿ ನಮ್ ಗೌರ್ಮೆಂಟ್ ಕಂಟ್ರೋಲ್ ಮಾಡಕ್ ಅದಕ್ಕೆ ನಾವೇನ್ ಮಾಡೋದು, ಆಸ್ಪಂದ ಕೊಡಬಾರ್ದು. ನಾವೇನ್ ಮಾಡೋದು, ಸರ್ ಈಗ ಒಂದ್ ಸ್ವಲ್ಪ ಜನ ಇರ್ತಾರ ಸರ್, ಹೋಗ್ಬಿಡ್ತಾರ ಸರ್, ಅಂದ್ರೆ ನಮ್ಮ ಮಂದಿ ನಮ್ ಜನ ಅದು ಇರಬಾರ್ದು. ನಮ್ಮಲ್ಲಿ ಮಿಸ್ಕನ್ಸೆಪ್ಷನ್ ಅದನ್ನ ಮಾಡಾಕ ಅದಾಗಬಾರ್ದು. ರೈತರಲ್ಲಿ ಏನಿರ್ಬೇಕು, ಒಗ್ಗಟ್ಟಿರ್ಬೇಕು. ರೈತರು ಯಾವಾಗ ಒಗ್ಗಟ್ಟಾಗ್ತತಿ ಅಲ್ಲಿವರೆಗೆ. ಯಾಕಂದ್ರೆ ಇವತ್ತು ಎಲ್ಲಾದ್ರೂ ನಡೆಯೋದ್ರೆ ಯಾರ ಮೇಲೆ, ರೈತರ ಮೇಲೆನೆ. ರೈತರು ಒಗ್ಗಟ್ಟಾಗ್ಬಿಟ್ರೆ, ಕೆಲವೊಬ್ರು ರೈತರು ಏನಿರುತ್ತೆ, ದುಡ್ಡಿನ ಅವಶ್ಯಕತೆ ಇರ್ತೈತಿ, ಅತ ಏನ್ ಮಾಡ್ಬಿಡ್ತಾನೆ, ನನ್ನ ಅವಶ್ಯಕತೆ ಮಾರಿಬಿಡ್ತಾನ. ದುಡ್ಡಿಗೆ ಒಂದೇನೋ ಪರಿಸ್ಥಿತಿ ಕೆಟ್ಟದ್ದಿರುತ್ತೆ, ಅವಾಗ ಮಾರಿದ ತಕ್ಷಣ ಅವ್ನಿಗೆ ಏನಾಗ್ಬಿಡ್ತೈತಿ, ಲಾಭ ಸಿಕ್ಬಿಡ್ತೈತಿ, ಹೋಗ್ಬಿಡ್ತಾನೆ. ಅಲ್ಲಿ ಏನಾಗ್ಬಿಡ್ತೈತಿ, ಯೂನಿಟಿ ಹೋಗ್ಬಿಡ್ತೈತಿ. ಅದಕ್ಕೆ ನೀವ್ ಅನ್ಬೇಕು, ಅಂತ ರೈತರಿಗೆ ನೀವ್ ಏನ್ ಮಾಡ್ಬೇಕು, ಅಲ್ಲಿ ಮಾರ್ಕೆಟ್ ರೇಟ್ ಎಷ್ಟೈತಲ್ಪ ಅದಕ್ಕಿಂತ ಒಂದು 10 ರೂಪಾಯಿ ಜಾಸ್ತಿ ಕೊಡ್ತೀನಿ, ನನ್ನ ಹತ್ರ ಬಾ ಅಂತವ್ರಿಗೆ. ಅದು ನಿಮ್ ಪರ್ಸನಲಿ ಗೊತ್ತಿರ್ಬೇಕು ಅಷ್ಟೇ. ಬಟ್ ಎಲ್ಲರಿಗೆ ಅದು ಏನಾಗ್ಬಾರ್ದು, ಡಿಸ್ಪ್ಯಾಚ್ ಆಗ್ಬಾರ್ದು. ಹಂಗಂದ್ಬಿಟ್ರೆ ಎಲ್ಲರೂ ನಿಮ್ಮ ಹತ್ರ ಬಂದು ನನಗೂ 10 ರೂಪಾಯಿ ಜಾಸ್ತಿ ಕೊಡೋದಕ್ಕೆ ಹಂಗಾಗ್ಬಾರ್ದು. ಹಂಗ ಹೋಗ್ತೈತಿ ನೋಡಿ ಸರ್. ಓಕೆ, ಮತ್ತೆ ಏನಂತ ಕೇಳ್ತೀರಿ? ಕ್ವಿಕ್ ಕ್ವಶನ್ಸ್ ಇನ್ನ ಲೇಟ್ ಆಗುತ್ತೆ ಸರ್. ಅದೊಂದ್ ಸರ್, ಈಗ ಒಬ್ಬ ಒಳ್ಳೆ ಕೆಟ್ಟ ಹುಡುಗ ಸರ್, ಒಳ್ಳೆ ಹುಡುಗ ಕನ್ವರ್ಟ್ ಆಗ್ಬೇಕಂತ ಫಸ್ಟ್ ಹ್ಯಾಬಿಟ್ ಏನ್ ಸರ್? ಅವ್ನು ಕೆಟ್ಟ ಹುಡುಗದನೀಗ ಒಳ್ಳೆವನಾಗ್ಬೇಕು. ಒಳ್ಳೆವನಾಗ್ಬೇಕು ಸರ್. ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ಬಿಗ್ ಕ್ವಶನ್. ಏನ್ ಮಾಡ್ಬೇಕಂದ್ರೆ, ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೋಬೇಕು. ಅದರಲ್ಲಿ ಮೊದಲನೇದಾಗಿ ಪೇಷನ್ಸ್, ಕೋಪ ಮಾಡ್ಕೋಬಾರ್ದು. ಇನ್ನೊಂದು, ತನಗೇನು ಈಗೋ ಇರ್ತೈತಲ್ಲ, ಅಹಂ ಭಾವನೆ, ಅದನ್ನ ತೆಗೆದು ಹಾಕ್ಬೇಕು ಒಂದು. ಇನ್ನೊಂದು ಆಲಸ್ಯ, ಲೇಜಿನೆಸ್, ಅದನ್ನ ತೆಗೆದು ಹಾಕ್ಬೇಕು. ಇನ್ನೊಂದು, ಬೇರೆಯವ್ರ ಬಗ್ಗೆ ಥಿಂಕ್ ಮಾಡ್ಲಾರ್ದನ ತನ್ನ ಬಗ್ಗೆ ವಿಚಾರ ಮಾಡ್ಬೇಕು. ಅಂದ್ರೆ ಅವಾಗ ಏನಾಗ್ತಾನಂದ್ರೆ, ಕೆಟ್ಟತನ ಅಥವಾ ಬೇರೆ ಪರಿಸರದ ಬಗ್ಗೆ, ಬೇರೆ ವ್ಯಕ್ತಿಗಳ ಬಗ್ಗೆ ಕೆಟ್ಟದಾಗಿ ನೋಡ್ತಾನೆ. ಯಾವುದೋ ಒಂದು ಸುಂದರವಾಗಿ ಕಾಣುತ್ತಂದ್ರೆ ಅದ್ರ ಬಗ್ಗೆ ಏನ್ ಮಾಡ್ತಾರೆ, ಥಿಂಕ್ ಮಾಡ್ತಾರೆ. ಅದನ್ನ ಬಿಟ್ಟು ಬಿಡ್ಬೇಕು, ತನ್ನ ಕಡೆ ಕಾನ್ಸಂಟ್ರೇಷನ್ ಕೊಡ್ಬೇಕು. ಅವಾಗ ಏನಾಗ್ತಾನೆ, ಸಡನ್ ಆಗಿ ಚೇಂಜಸ್ ಆಗ್ತಾ. ಅದು ಸತ್ಯ.
ಇನ್ನೊಂದು ಸರ್, ಈಗ ನಾವು ದೊಡ್ಡ ದೊಡ್ಡ ಕಾಲೇಜ್ ಒಳಗೆ ಹೋದ್ವಿ ಇಲ್ಲ ಅಂತ ಯೂನಿವರ್ಸಿಟಿಗೆ ಹೋದ್ವಿ, ಮನ್ಯಾಗ ಇರ್ತಾರ ಚಲೋ ಫ್ರೆಂಡ್ಸ್ ಮಾಡ್ಕೋ, ಫ್ರೆಂಡ್ಸಿಂದ ಇನ್ಫಾರ್ಮೇಶನ್ ಭಾಳ ಇರುತ್ತೆ ಅಂತೇಳಿ, ಹ್ಮ್. ಅದು ಕರೆ ಏನು ಸರ್ ಅದು? ಇರ್ತಾರ ನಿಜ ಫ್ರೆಂಡ್ಸ್ ಟ್ರೂ. ಯಾಕಂದ್ರೆ ಒನ್ ಗುಡ್ ಫ್ರೆಂಡ್ ಈಕ್ವಲೆಂಟ್ ಆಫ್ 1000 ಬುಕ್ಸ್ ಆಫ್ ಒನ್ ಲೈಬ್ರರಿ ಅಂತ ಕರೀತಾರೆ. ಇದನ್ನ ಥಾಟ್ ಸರ್. ಯಾಕಂದ್ರೆ ಫ್ರೆಂಡ್ ಇವತ್ತು ಹೆಂಗಿರ್ಬೇಕಂದ್ರೆ ಆ ರೀತಿ ಇರ್ಬೇಕು. ಈಗ ನಿಮ್ ಫ್ರೆಂಡ್ ಸಮರ್ಥ ಇದ್ದಾನೆ, ನೀವು ಅವ್ನಿಗೆದ್ರಿ ಅವ್ ನಿಮ್ಗಿದಾನೆ. ಇದು ನಿಮ್ ಫ್ರೆಂಡ್ಶಿಪ್ ನಾನ್ ನೋಡ್ತಾ ಇರೋದು ಇವಾಗ ಸುಮಾರು 9th 8th ಅಲ್ಲಿಂದ ನೋಡ್ತಾ ಇದ್ದೇನೆ. ಈ ಫ್ರೆಂಡ್ಶಿಪ್ ಹಿಂಗೆ ಇರ್ಬೇಕು. ಇವಾಗ ನಮ್ ಶಂಕರ್ ಸರ್ ಇದಾರೆ ನಮ್ ಜೊತೆಗೆ, ಶಂಕರ್ ಸರ್ ಅಂತ ಇದ್ದಾರೆ, ಸಂತೋಷ್ ಸರ್ ಅಂತ ಇದ್ದಾರೆ, ಇನ್ನು ಹಲವಾರು ಜನರು ನಮ್ ಜೊತೆ ಇರ್ತಾರೆ, ಶೇರಿಂಗ್ ಇರ್ತೈತಿ, ಮಾತಾಡ್ತಿರ್ತಾರೆ. ಅವು ಕೆಲವೊಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ ಫ್ರೆಂಡ್ಸ್ ಇದಾರೆ, ಅವ್ರನ್ನ ಬೆಳೆಸ್ಕೊಂಡು ಎಲ್ಲೋ ಒಂದ್ ಕಡೆ ನಮ್ಗೆ ಏನ್ ಮಾಡ್ತಾ ಇರ್ತಾರೆ, ಹೆಲ್ಪ್ ಮಾಡ್ತಾ ಇರ್ತಾರೆ. ಹೆಲ್ಪ್ ಅಂದ್ರೆ ಅದು ಒಂದು ಒಳ್ಳೆ ದಾರಿ ಇರ್ಬೋದು, ಒಳ್ಳೆ ನಡವಳಿಕೆ ಇರ್ಬೋದು. ಫ್ರೆಂಡ್ ಇಟ್ ಇಸ್ ಎ ಗೈಡ್. ಈಗ ಒಂಥರ ನಮ್ಗೆ ಹೆಂಗೆ ತಂದೆ ತಾಯಿ ಇರ್ತಾರಲ್ಲ ಹಂಗೆ. ಅದಕ್ಕೆ ಲೈಫ್ ಒಳಗೆ ನಮ್ಗೆ ಯಾರು ಸರಿಯಾಗಿ ಸಿಗ್ಬೇಕಂದ್ರೆ ತಂದೆ ತಾಯಿಗಳ ನಂತರ ಫ್ರೆಂಡ್ಸ್ ಕರೆಕ್ಟ್ ಇರ್ಬೇಕು. ಫ್ರೆಂಡ್ಸ್ ಕರೆಕ್ಟ್ ಇರ್ತಾರೆ, ನಮ್ಮ ಎನ್ವೈರನ್ಮೆಂಟ್ ಏನಾಗುತ್ತೆ ಸರಿಯಾಗಿರ್ತದೆ. ಸರ್ ಅಂದ್ರೆ ನಾ ಕಣ್ಣಾರೆ ಒಬ್ಬೊಂದು ಸ್ಟೂಡೆಂಟ್ ಹಾಳಾಗಿದ್ದು ನನಗೆ. ಹಾ ಅಂದ್ರೆ ನಾ ಸ್ಕೂಲಿಗೆ ಹೋದಾಗ ಕಾಲೇಜಿಗೆ ಹೋದಾಗ ಸರ್, ಅಲ್ಲೊಬ್ಬ ಸ್ಟೂಡೆಂಟ್ ಇದೆ ಸರ್, ಭಾಳ ಸೂಕ್ಷ್ಮ ಇದೆ ಸರ್. ಅವ್ನು ಕೆಟ್ಟ ಹುಡುಗ ಜೊತೆ ಸೇರ್ಬಿಟ್ಟ, ಓಕೆ. ಹಾ ಕೆಟ್ಟ ಹುಡುಗ ಜೊತೆ ಸೇರ್ಬಿಟ್ಟ, ಡೈಲಿ ಸ್ಮೋಕ್ ಮಾಡಕತ್ತ. ಹಿಂಗ ಆಗ್ತದೆ. ವೀಕ್ಲಿ 1 ಮಾಡ್ತಿದ್ದೆ ಸರ್, ಹ್ಮ್ ವೀಕ್ಲಿ ಒಮ್ಮೆ, ವೀಕ್ಲಿ 2 ಮಾಡ್ತಿದ್ದೆ. ಮಾಡ್ತಿದ್ದೆ. ಡೈಲಿ 3 ಸರ್, Daily. ಇಲ್ಲ ಅಂದ್ರೆ ನಡೆಯಂಗಿಲ್ಲ. ನಡೆಯಂಗಿಲ್ಲ. ಊಟ ಬಿಡ್ತಾನೆ ಸರ್, ಸ್ಮೋಕ್ ಮಾಡೋದು ಬಿಡಂಗಿಲ್ಲ. ಓ. ಅಷ್ಟ ಅಡಕ್ಟ್ ಆಗ್ಬಿಟ್ಟಾನೆ. ಅಂದ್ರೆ ಫ್ರೆಂಡ್ಸ್ ಅಂದ್ರೆ ಆ ರೀತಿ. ಈಗ ಫ್ರೆಂಡ್ ಅದೇ ಒಂದು ಒಳ್ಳೆ ಫ್ರೆಂಡ್ ಅವನ ಜೊತೆ ಇದ್ಬಿಟ್ಟಿದ್ನಂದ್ರೆ ಅವ್ನು ಅದನ್ನ ಮಾಡಿಸ್ಕೊಡ್ತಿರ್ಲಿಲ್ಲ. ಈಗ ನಮ್ಮಲ್ಲಿ ನಾವು ಬಹಳ ಜನ ಫ್ರೆಂಡ್ಸ್ ಇದಾರೆ ನಮ್ ಜೊತೆಗೆ, ಬಟ್ ಆ ಫ್ರೆಂಡ್ಸ್ ಅವ್ರು ಮಾಡ್ತಿರ್ತಾರ, ಅವ್ರನ್ನ ಬಿಟ್ಟು ಬಿಡ್ಬೇಕು. ಅವ್ರ ನೋಡಿ ನಾವು ಕಲಿಬಾರ್ದು. ನಮ್ ಫ್ರೆಂಡ್ಸ್ ಅಲ್ಲಿ ಡ್ರಿಂಕ್ಸ್ ಮಾಡೋರು ಇರ್ತಾರೆ, ಸ್ಮೋಕ್ ಮಾಡೋರು ಇದಾರೆ, ಮಜಾ ಮಾಡೋರು ಇರ್ತಾರೆ. ಅವನ್ನೆಲ್ಲ ಅವ್ರ ಪಾರ್ಟಿ ಬಿಟ್ಟು ಬಿಡ್ಬೇಕು. ಈಗ ನಮ್ ಜೊತೆ ಬಂದಿರ್ತಾರ, ಅವ್ರು ಸ್ಮೋಕ್ ಮಾಡ್ತಿರ್ತಾರೆ, ನನ್ ಜೊತೆ ಮಾಡ್ತಿರ್ತಾರೆ, ಬಟ್ ನಾ ಮಾಡಲ್ಲ, ಅವ್ರು ಮಾಡ್ತಿರ್ತಾರೆ. ಡ್ರಿಂಕ್ಸ್ ನಾ ಮಾಡಲ್ಲ, ಅವ್ರು ಮಾಡ್ತಿರ್ತಾರೆ. ನಾನ್ ಪ್ಯೂರ್ ವೆಜಿಟೇರಿಯನ್, ಅವರೆಲ್ಲ ನಾನ್ ವೆಜ್ ತಿಂತಿರ್ತಾರೆ. ಅವ್ರ ಪಾಡಿ ಅವ್ರ ಇಂಟ್ರೆಸ್ಟ್. ನಾನು ಅವ್ರಿಗೆ ಒಂದು ಮಾತು ಹೇಳ್ತಿರ್ತೀನಿ, ಇಂಥದ್ದೆಲ್ಲ ಮಾಡ್ಬೇಡ್ರಪ್ಪ, ಎಷ್ಟು ಸಾಧ್ಯತೆ ಅಷ್ಟು ಮಾಡ. ಅವಾಗಂತಾರೆ ಯಪ್ಪ ಮಾಸ್ಟರ್ ಬಂದ್ರೆ ಅವ್ರ ಎದುರಿಗೆ ನಾವು ಹಿಂಗಿರ್ಬೇಕಪ್ಪ ಅಂತಿರ್ತಾರೆ ಅವ್ರ ಫ್ರೆಂಡ್ಸ್. ನಾವು ಹೋದಾಗ ಏನೋ ಒಂದು ಸ್ವಲ್ಪ ಇದಿರ್ತೈತೆ. ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ರೀಸೆಂಟ್ಲಿ ನಾವು ನಮ್ಮನ್ನ ಡೆಲ್ಲಿ ಕರ್ಕೊಂಡು ಹೋಗಿದ್ದು ನಮ್ಮ ಫ್ರೆಂಡ್, ಅಲ್ಲೆಲ್ಲ ಸಿಮ್ಲಾ ತೋರಿಸಿದ್ರೆ. ನಮ್ಗೆಲ್ಲ ಹೈಸ್ಕೂಲ್ ಫ್ರೆಂಡ್ ಆತ, ಸಂಜೀವ್ ಕುಮಾರ್ ಅಂತಂದು, ಪ್ರಕಾಶ್ ಅಂತಿದ್ರೆ. ಇವ್ರ ನೇತೃತ್ವದ ಒಂದು ಜಸ್ಟ್ ಒಂದು ಕಾಲ್ ಮಾಡಿದ್ರೆ, ಸರ್ ಬರ್ತೀರೇನ್ರಿ ಸಿಮ್ಲಾಕು ಟ್ರಿಪ್ ಅಂತಂದ್ರು. ಸರ್ ನಾವು ಏನು ಹೋಗೋಣ, ಖಂಡಿತ ಹೋಗೋಣ. ಎಲ್ಲಿ ಹೋಗೋಣ ಅಂತ ಎಲ್ಲ ಬೈಕ್ ಮೇಲೆ ಹೋಗೋಣ, ಲೇಹ್ ಮತ್ತು ಲಡಾಖಿಗೆ. ವೆರಿ ಅದೇ ಅಂತಲ್ಲ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತಾರಲ್ಲ, ಹಂಗ ನಾವು ಸುತ್ತಬೇಕು. ಎಷ್ಟು ಸುತ್ತೀವಿ ಅಷ್ಟು ನಮ್ಗೆ ಏನ್ ಬರುತ್ತೆ, ನಾಲೆಜ್ ಬರುತ್ತೆ. ಮತ್ ನಾವ್ ಇರೋದು ಎದಕ್ಕೆ, ಬದುಕಿರೋದು ಅದಕ್ಕೆ. ಬರೀ ನಮ್ಮ ಒಂದು ಸುತ್ತಮುತ್ತಲ ಬರೀ ಗದಗ ಸಿಟಿ ನೋಡ್ಕೊಂಡು ಹೋದ್ವಿ ಅಂತಂದ್ರೆ ಏನ್ ಬರ್ತೈತಿ, ಪ್ರಪಂಚ ಒಳಗೆ ಏನು ಬರಲ್ಲ. ಅಂತ ಫ್ರೆಂಡ್ಸ್ ಇರ್ತಾರೆ. ಫ್ರೆಂಡ್ಸ್ ನಮ್ಗೆ ನಾನು ಹೇಳಿದ್ದೆ ಆಕ್ಚುಲಿ ಫ್ಲೈಟ್ ಒಳಗೆ ಜರ್ನಿ ಮಾಡಿರ್ಲಿಲ್ಲ, ಫಸ್ಟ್ ಟೈಮ್ ಜರ್ನಿ ಮಾಡ್ಬೇಕಂತಿತ್ತು. ಅವಾಗ ನಾನು ಅವ್ರಿಗೆ ಐಡಿಯಾ ಏನ್ ಕೊಟ್ಟಿದ್ದೆ ಅಂದ್ರೆ, ಶಿವಮೊಗ್ಗದಿಂದ ಗೋವಾಕ್ ಹೋಗ್ಬಿಡೋಣ, 2,500 ರೂಪಾಯಿ ಫೀಸ್ ಇದೆ ಅಂತಂದು. ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರ್ತೀವಿ, ಎಲ್ರಿಗೂ ಅನುಕೂಲ ಆಗ್ಬೇಕು ಅಂತಂದು ನಾವು. ಅವ್ರು ಏನ್ ವಿಚಾರ ಮಾಡಿದ್ರು ಗೊತ್ತಿಲ್ಲ, ಸಡನ್ಲಿ ಡೈಲಿ ಟ್ರಿಪ್ ಮಾಡಿದ್ರು, ಸಿಮ್ಲಾ ಕರ್ಕೊಂಡು ಹೋದ್ರು. ಅವು ಎಲ್ಲ ಫ್ರೆಂಡ್ಸ್ ಬಹಳ ಅನ್ಯೋನ್ಯದಿಂದ ಇದ್ವಿ. ಆ ಫ್ರೆಂಡ್ಸ್ ನಮ್ಗೆ ಖುಷಿ ಸಿಕ್ತು. ಸುಮಾರು 8 ದಿನ ಟ್ರಿಪ್ ಮಾಡಿದ್ವಿ ನಾವು. ಹೈದ್ರಾಬಾದ್, ಯಾವುದು ಸಿಮ್ಲಾ, ಅಲ್ಲಿ ಚೀನಾ ಬಾರ್ಡರ್. ಕುಲ್ಲು ಮತ್ತು ಮನಾಲಿ. ಮನಾಲಿ ಹೋಗ್ಲಿಲ್ಲ, ನಾವು ಸಿಮ್ಲಾ ಅಷ್ಟ ನೋಡ್ಕೊಂಡು ಬಂದ್ವಿ. ಯಾಕಂದ್ರೆ ನಾವು ಹಲವಾರು ಜರ್ನಿಗಳಿದ್ವು ಮುಂದ್ಗಡೆ, ಬಹಳ ಇದ್ವು, ನಮ್ಗೆ ಟೈಮ್ ಸಾಲಿಲ್ಲ. 8 ದಿನ ಆದ್ರೂ ಒಂದೆರಡು ತಿಂಗಳು ಮಟ್ಟಿಗೆ ಬೇಕು, ಅಷ್ಟು ಟೈಮ್ ಬೇಕು. ಯಾಕಂದ್ರೆ ನಾವು ಅದೇ ಒಂದು ಪ್ಲೇಸ್ಗೆ ಹೋಗ್ಲಿಲ್ಲ. ನಾವು ಇನ್ನೊಂದು ಡೆಲ್ಲಿ ಕೆಂಪು ಕೋಟೆ ನೋಡಿದ್ವಿ, ರೆಡ್ ಫೋರ್ಟ್, ಮತ್ತೆ ಅಲ್ಲಿರ್ತಕ್ಕಂಥ ಮಿನಿಸ್ಟ್ರಿಗಳ ಏರಿಯಾಗಳನ್ನು ನೋಡಿದ್ವಿ. ಅಲ್ಲೊಂದು ಒಂದು ಇದು ದೊಡ್ಡದೊಂದು ಟೆಂಪಲ್ ಬರುತ್ತೆ, ಅದು ಅಕ್ಷಯಧಾಮನ ಅಂತ ಏನೋ ಹೆಸರು ಇದೆ ಅದ್ರದ್ದು. ವೆರಿ ಬ್ಯೂಟಿಫುಲ್ ನೇಚರ್. ಆ ಥರ ಅಡಗೊಳಗೆ ಅಡಾಪ್ಟ್ ಮಾಡ್ಯಾರ. ಸುಮಾರು ಒಂದು 1000 ಎಕರೆಸ್ ಆಗುತ್ತೆ ಏನದು, 1000 ಎಕರೆ 2000 ಎಕರೆಸ್, ಅಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಪ್ಲೇಸ್ ಐತಿ. ಅದನ್ನ ನೋಡಿದ್ವಿ. ಜೊತೆಗೆ ಆನಂತರ ನಾವು ಗೋಲ್ಡನ್ ಟೆಂಪಲ್ ಪಂಜಾಬ್ಗೆ ಹೋದ್ವಿ, ಮತ್ತು ವಾಘಾ ಬಾರ್ಡರ್ ಹೋಗಿದ್ವಿ. ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್. ಅಂದ್ರೆ ಇಂಡಿಯಾ ಪಾಕಿಸ್ತಾನ ಬಾರ್ಡರ್. ಈ ಕಡೆ ಇಂಡಿಯಾದವ್ರು ಇರ್ತಾರೆ, ಈ ಕಡೆ ಪಾಕಿಸ್ತಾನ ಇರ್ತಾರೆ. ನಾವು ಟಿವಿಯಲ್ಲಿ ನೋಡ್ತಾ ಇದ್ವಿ. ಫಸ್ಟ್ ಟೈಮ್ ಅಲ್ಲಿ ನೋಡಿದಾಗ ವಾಂಡರಿಂಗ್ ಅನಿಸ್ತು. ಅಲ್ಲಿ ಮಾರ್ಸ್ ಪಾಟ್ಸ್ ಆಗುತ್ತಾ ನಾವು ನೋಡಿದ್ವಿ ಅವತ್ತೆ. ನೀವು ವಾಂಡರಿಂಗ್, ನಮ್ಗೆ ನಾವು ಬರೀ ಆಗಸ್ಟ್ 15 ದಿನ ಕಷ್ಟ ನೋಡ್ತಿದ್ವಿ, ಅಲ್ಲಿ ರಿಯಲ್ ಡೈಲಿ ನಡೆಯುತ್ತೆ, ಅದನ್ನ ನೋಡಿದ್ವಿ. ಇಂಪಾರ್ಟೆಂಟ್.
ಇಟ್ ಈಸ್ ವೆರಿ ಅಮೇಝಿಂಗ್ ಅನಿಸ್ತು. ನಮ್ಮ ಫ್ರೆಂಡಿಗೆ ಹೇಳಿದ್ವಿ ಸಂಜೀವ್ ಕುಮಾರ್ ಅಂತಂದು, ಅವನಿಗೆ ಬಿಸ್ನೆಸ್ ಮ್ಯಾನ್. ನಮ್ಗೆ ಹೈಸ್ಕೂಲ್ ಕ್ಲಾಸ್ಮೇಟ್ ಅವರೆಲ್ಲ. ಅವರು ಅವನ್ನೆಲ್ಲ ಅವನಿಂದ ತೋರಿಸಿದ್ದೆ, ಯಾಕಂದ್ರೆ ಅವನು ಅಲ್ಲೇ ಕೆಲಸ ಮಾಡ್ತಿದ್ದೆ ನಿಮ್ಮ ಹಾಗೆ. ಈಗ ನೀವು ಹೆಂಗ್ ಕೆಲ್ಸಕ್ಕೆ ಹೋಗ್ತಿರಲ್ಲ, ನೆಕ್ಸ್ಟ್ ಮುಗಿಸ್ಕೊಂಡು ಅವನು ಅಲ್ಲೇ ಒಂದು 10 ವರ್ಷ ಇದ್ದ ಛತ್ತೀಸ್ಗಢಲ್ಲಿ. ಛತ್ತೀಸ್ಗಢ ಆ ಕಡೆ ಇದ್ದ. ಇನ್ನೊಂದು ನಮ್ಮ ಟ್ರಾನ್ಸ್ಪೋರ್ಟ್ ರೆಡಿ ಆಗ್ತೈತಲ್ಲ, ಅದು ಯಾವುದು ಆ ಕಡೆ ಭಾಗದಲ್ಲಿ ಬರುತ್ತೆ, ನೋಯ್ಡಾ. ನೋಯ್ಡಾ ಆ ಪ್ಲೇಸ್ ತೋರಿಸಿದ. ಸರ್ ಅಂಗಡಿ ಸರ್ ಇಲ್ಲೇ ಇದ್ದೀವಿ ನೋಡ್ರಿ ನಾವು, ಇದೇ ಪ್ಲೇಸ್ಗಳನ್ನು ತೋರಿಸ್ತಿದ್ದ. ಒಂದೆರಡು ಗಾಡಿ ತೊಗೊಂಡು ಹೋಗ್ಬಿಡೋಣ ಈ ಕಡೆಯಿಂದ, ಭಾಳ ಚೀಪ್ ಆಗ್ತಾವ ಅಂತ ಹೇಳಿದ್ರು. ಇಲ್ಲಿಂದ ತೊಗೊಂಡು ಹೋಗ್ಕೊಂಡು ಮತ್ತೆ ಟ್ಯಾಕ್ಸ್ ಕಟ್ಟುವಕ್ಕಪ್ಪ ಅಂತಂದ್ವಿ ನಾವು. ಟ್ಯಾಕ್ಸ್ 18% ಕಟ್ಟಬೇಕಾಗುತ್ತೆ. ಅಲ್ಲಿ ಮತ್ತೆ ಸ್ಟೇ ಆದ್ವಿ. ಅಲ್ಲೇ ಮತ್ತೆ ವೆಜಿಟೇರಿಯನ್ ನನಗೋಸ್ಕರನೇ ಎಂಥ ಪ್ಲೇಸಲ್ಲಿ ಅವರು, ಯಾಕಂದ್ರೆ ನಾರ್ತ್ ಇಂಡಿಯಾದಲ್ಲಿ ನಮ್ಗೆ ಸಿಗುತ್ತೆಲ್ಲ ಡೌಟ್ ಇರ್ತಿತ್ತು. ಆ ಟೈ ಕರ್ಕೊಂಡು ಹೋದ. ನಾರ್ತ್ ಇಂಡಿಯಲ್ಲಿ ನನಗೆ ಪ್ಯೂರ್ ವೆಜಿಟೇರಿಯನ್ ಊಟ ಕೊಡಿಸಿದ. ಹ್ಯಾಟ್ಸ್ ಆಫ್ ಟು ಮೈ ಫ್ರೆಂಡ್ ಅಂತ ಹೇಳ್ಬೋದು. ಅಂತ ಫ್ರೆಂಡ್ಸ್ ನಮ್ಗೆ ಸಿಗ್ಬೇಕು, ಪುಣ್ಯ ಬೇಕು ಅಂತ ಫ್ರೆಂಡ್ಸ್ ಸಿಗ್ಬೇಕಾದ್ರೆ. ಇನ್ನು ನಮ್ಮ ಶಂಕರ್ ಸರ್ ನಮ್ಮನ್ನ ಇದಕ್ಕೆ ಕರ್ಕೊಂಡು ಹೋಗಿದ್ರು. ನಾವು ತಿರುಪತಿಗೆಲ್ಲ ಹೋಗಿ ಬರ್ತಿದ್ವಿ. ಆದ್ರೆ ನಮ್ಮ ಶಂಕರ್ ಸರ್ ಇಲ್ಲಿ ಒಂದು ತಿರುಪತಿ ಇದ್ ಬರೀ ಅಂತಂದು ನಮ್ಗೆ ಇಲ್ಲೇ ವೆಂಕಟಾಪುರ ಗದಗ ಹತ್ರ ಕರ್ಕೊಂಡು ಹೋದ್ರು. ಇಟ್ಸ್ ನಾವು ಫಸ್ಟ್ ಟೈಮ್ ವಿಸಿಟೆಡ್. ನಾವು ಇಲ್ಲೇ ಇದೀವಿ, ನೋಡಿರ್ಲಿಲ್ಲ. ನಾನು ಮೊನ್ನೆ ರೀಸೆಂಟ್ ಆಗಿ ಹೋಗಿದ್ದೆ ಸರ್ ಅಲ್ಲಿ. ಹೋಗಿದ್ರೆ 1 year ಬ್ಯಾಕ್ ಸರ್. 1 year ಬ್ಯಾಕ್. ಓಕೆ, ಇಟ್ಸ್ ವೆರಿ ಗುಡ್ ಪ್ಲೇಸ್. ಮಸ್ತ್ ಐತೆ ಸರ್ ಅಲ್ಲಿ. ಭಾರಿ ಪ್ಲೇಸ್ಮೆಂಟ್ ಇದೆ, ಅದಕ್ಕೆ ನಾವು ತೋರಿಸ್ತೀವಿ. ಎಲ್ಲೆಲ್ಲಿ ಸಣ್ಣ ಸಣ್ಣ ಪ್ಲೇಸ್ಗಳು ಇರ್ತಾವೆ ಅಲ್ಲಿ ಇರ್ತೀವಿ. ಮತ್ತು ನಾವು ನಿಮ್ಮ ಜೊತೆಗೆ ವೊಕೇಶನ್ ಕ್ಲಾಸ್ ಮಾಡ್ಬೇಕಾದ್ರೆ ನಿಮ್ಮ ಜೊತೆಗೆ ನಾವು ತಿಮ್ಮಕ್ಕ ಪಾರ್ಕ್, ಅಲ್ಲೇ ಬಿಗ್ದಗಡ್ಡ ಜೂಕ್ ಹೋಗಿದ್ವಿ. ಅಲ್ಲೆಲ್ಲ ನಿಮ್ ಜೊತೆಗೆ ಊಟ ಮಾಡ್ಬೇಕಾದ್ರೆ ನಾವು ಖುಷಿ ಕೊಟ್ಟೈತಿ. ಇವತ್ತಿಗೂ ಆ ಫೋಟೋಗಳು ಬರ್ತಿರ್ತಾವ, ನೋಡ್ತಿರ್ತೀವಿ, ಬಹಳ ಖುಷಿ ಅನ್ಸುತ್ತೆ. ಇಟ್ಸ್ ಅಮೇಝಿಂಗ್. ಹೋಗ್ತಾ ಇರ್ಬೇಕು, ಬರ್ತಿರ್ಬೇಕು. ಇಟ್ಸ್ ಗುಡ್ ಫ್ರೆಂಡ್. ಈ ತರ ನಾವು ಚೇಂಜಸ್ ಮಾಡ್ಕೋಬಹುದು. ತಾವು ಒಬ್ಬ ಒಳ್ಳೆ ಕೆಟ್ಟ ವ್ಯಕ್ತಿಗೇನಂದ್ರೆ ಒಳ್ಳೆಯವನು ಆಗ್ಬೇಕಾದ್ರೆ ಒಳ್ಳೆ ಫ್ರೆಂಡ್ಸ್ ಮಾಡ್ಕೋಬೇಕು, ಒಳ್ಳೆ ಹ್ಯಾಬಿಟ್ಸ್ಗಳ ಇಟ್ಕೋಬೇಕು, ಒಳ್ಳೆ ವಿಷಯಗಳನ್ನ ಓದ್ತಾ ಇರ್ಬೇಕು. ಓಕೆ, ಮತ್ತೆ one book you suggest to students ಎವ್ರಿ ಸ್ಟೂಡೆಂಟ್ ಎವ್ರಿ ಸ್ಟೂಡೆಂಟ್ ಒನ್ ಬುಕ್, ಓನ್ಲಿ ಒನ್ ಬುಕ್ ಒಂದು ಬುಕ್ ಇಲ್ಲ, ಭಾಳ ಬುಕ್ ಸಜೆಸ್ಟ್ ಮಾಡ್ರಿ ಸರ್. ಸಜೆಸ್ಟ್ ಮಾಡ್ಬೋದು. ಓಕೆ, ಗುಡ್. ಮಿನಿಮಮ್ 3 or 4 4-5. ಓಕೆ, ನಾನು ಟಾಪ್ 3 ಓದಿರ್ತಕ್ಕಂಥ ಬುಕ್, ಒಂದನೇದಿದ್ದು ಸ್ವಾಮಿ ವಿವೇಕಾನಂದ ಬುಕ್ ಓದ್ತೆ. ಸೆಕೆಂಡ್ ಒನ್ ದಿ ಲಾಸ್ಟ್ ಲೆಕ್ಚರ್ ಅಂತ ಒಂದು ಬುಕ್ ಇತ್ತು. ಇತ್ತೀಚೆಗೆ ನಾನು ಕೂಡ ಒಂದು ಜಪಾನೀಸ್ ಒಂದು ಬುಕ್ ನೋಡಿದೆ. ಅದು ನಾವು 90 ವರ್ಷ ಆದ್ರೂ ಇನ್ನೂ ಹರಿಯದ ಯುವಕರಿದ್ದಂಗೆ ಇರ್ಬೇಕಂತ ಅದ್ರೊಳಗೆ ಸಜೆಸ್ಟ್ ಇದೆ. ಆ ಬುಕ್ ಭಾರಿ ಚೆನ್ನಾಗಿದೆ. ಆ ಬುಕ್ ನಾನು ಸಜೆಸ್ಟ್ ಮಾಡ್ತೇನೆ. ಏನಂದ್ರೆ ಅದು ಬುಕ್ ಹೆಸರು ಇಕಗಾಯಿ ಅಂತಂದಿದೆ. ಇಕಗಾಯಿ ಅಂತ ಒಂದು ಬುಕ್ ಇದೆ, ಅದನ್ನು ಓದ್ತೇನೆ. ಮತ್ತೆ ಇನ್ನೊಂದು ಅದು ದಿ ಲಾಸ್ಟ್ ಲೆಕ್ಚರ್ ಅಂತಕ್ಕಂಥ ಬುಕ್, ಅದೊಂದು. ಇನ್ನು ಓದ್ಬೇಕಂದ್ರೆ ನಾವು ಗಾಂಧೀಜಿಯವ್ರದ್ದು ಒಂದು ಆತ್ಮಚರಿತೆ ಸಂಶೋಧನೆ ಅಂತ ಇದೆ, ಸಂಶೋಧನೆ ಅಂತ, ಆ ಬುಕ್ ಓದ್ತಾ ಇರ್ತೀವಿ. ಇನ್ನು ಅದನ್ನ ಬಿಟ್ರೆ ನಮ್ಮ ಸಜೆಸ್ಟ್ ಆಗಿರತಕ್ಕಂಥ ಒಂದು ಲೈಫ್ ಸ್ಟೋರೀಸ್ ಓದ್ತಾ ಇರ್ತೇನಲ್ಲ, ಬೆಸ್ಟ್ ಲೈಫ್ ಅಚೀವ್ಮೆಂಟ್ ಲೈಫ್ ಸ್ಟೋರೀಸ್. ಫಾರ್ ಎಕ್ಸಾಂಪಲ್ ರತನ್ ಟಾಟಾರ್ ಆಗಿರ್ಬೋದು, ಅಬ್ದುಲ್ ಕಲಾಂ ಅವ್ರ ಆಗಿರ್ಬೋದು, ಸರ್ ಎಂ ವಿಶ್ವೇಶ್ವರ ಆಗಿರ್ಬೋದು. ಇಂಥ ಲೈಫ್ ಸ್ಟೋರಿ ಓದ್ತಿರ್ತೀನಿ, ವೆರಿ ಇಂಟ್ರೆಸ್ಟಿಂಗ್. ಅವ್ರ ಲೈಫ್ಗಳನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕು ಒಂದಿಲ್ಲ ಒಂದು ಜೀವನದೊಳಗೆ. ಅಥವಾ ಇನ್ನೊಬ್ಬರು ನಮ್ಮ ಯಾರಪ್ಪ ಅಂದ್ರೆ ಕುವೆಂಪು ಅವ್ರದ್ದು, ಅವ್ರ ಶ್ರೀ ರಾಮಾಯಣ ದರ್ಶನಂ ಕೃತಿ ಮೊಟ್ಟ ಮೊದಲ ಒಂದು ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥ ಕೃತಿ ಅದಾಗಿರ್ಬೋದು. ಇನ್ನು ದಾರಾಬೇಂದ್ರ ಅವ್ರ 4 ತಂತಿ ಆಗಿರ್ಬೋದು. ಇನ್ನು ಕರ್ವಾಲ್ ಅಂತಕ್ಕಂಥ ಒಂದು ಕಾದಂಬರಿ ಬರುತ್ತೆ, ಅವನು ಓದ್ಬೇಕು. ಇವು ಹಲವಾರು ಬುಕ್ಸ್ಗಳದಾವ ನಮ್ಮ ಮನೇಲಿ. ಸುಮಾರು ಒಂದು 100 ಬುಕ್ಸ್ ಮೇಲೆ ಆಗ್ತಾವೆ ಅನ್ಸುತ್ತೆ. ಬುಕ್ಸ್ ನಾ ಎಲ್ಲಿ ಹೋಗ್ತೀನಿ ಅಲ್ಲಿ ಒಂದು ಬುಕ್ ತಗೊಂಡ್ಬಂದಿರ್ತೀನಿ. ಭಗವದ್ಗೀತೆ ಓದ್ರಿ, ಬೈಬಲ್ ಓದ್ರಿ, ಅಥವಾ ಕುರಾನ್ ಓದ್ರಿ. ನಾವೇನು ಅನುಭವಿಸಕತ್ತೀವಿ ಅವೆಲ್ಲ ಕೂಡ ಅದ್ರೊಳಗೆ ಅದಾವ. ಆಲ್ಮೋಸ್ಟ್ ಆಲ್ ಮೋಸ್ಟ್ ಸಿಮಿಲರ್ ಅದ ಸರ್ ಮೂರು ಬುಕ್. ಸೇಮ್ ಅಲ್ಲಿ ಅದು ಏನು ಹೇಳ್ತೈತಿ, ಇದು ಕೂಡ ಅದನ್ನ ಹೇಳ್ತೈತೆ, ಸೇಮ್ ಇದಾವ. ಅವನುಗಳನ್ನು ಓದ್ರಿ, ಬೆಸ್ಟ್ ಬುಕ್ಸ್ ಅಂತ ಹೇಳ್ಬೋದು. ವಾಟ್ ಅಬೌಟ್ ಯುವರ್ ಒಪಿನಿಯನ್ ಆಫ್ ನೀಟ್ ಪೇಪರ್? ಲೀಕ್ ಅದು ಬ್ಯಾಡ್ ಇನ್ಸಿಡೆಂಟ್ ಹೇಳ್ಬೋದು. ಇಟ್ಸ್ ವೆರಿ ವೆರಿ ಸ್ಟೂಡೆಂಟ್ ಬಹಳ ಸಫರ್ ಆಗ್ತದೆ, ಬಹಳ ಅನುಭವಿಸಿದ್ರು ಸ್ಟೂಡೆಂಟ್. ಇಟ್ಸ್ ವೆರಿ ವೆರಿ ಫೇಲ್ಯೂರ್. ಕೆಲವೊಂದು ಸುಸೈಡ್ ಕೂಡ ಮಾಡ್ಕೊಂಡ್ರು. 2014 ಒಂದ್ ಸ್ವಲ್ಪ ಹಿಂಗಾಗಿತ್ತು. ಇಟ್ಸ್ ವೆರಿ ರಿಫಂಡ್ ಮಾಡಿದ್ರೆ ಏನು ಮಾಡಿದ್ರು, ಬಟ್ ಆ ರೀತಿ ಆಗ್ಬಾರ್ದು. ಬಟ್ ಆ ರೀತಿ ಮಾಡೋರು ಯಾರಪ್ಪ ಅಂದ್ರೆ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳೇ ಇರ್ತಾರೆ, ಬೇರೆ ಯಾರು ಮಾಡಕ್ ಸಾಧ್ಯ ಆಗಂಗಿಲ್ಲ. ಅವ್ರೇ ಮಾಡ್ತಿರ್ತಾರೆ. ಇಲ್ಲಿಕಂದ್ರೆ ಯಾರು ಅಲ್ಲಿ ಕ್ವಶನ್ ಪೇಪರ್ಗಳನ್ನ ತಗೊಂಡು ಹೋಗ್ತಿರ್ತಾರೆ, ಅವ್ರು ಮಾಡ್ತಿರ್ಬೋದು. ಅಥವಾ ಟೆಕ್ನಾಲಜಿ ಇದ್ದಾಗ ಈ ಪರಿ ಲೀಕ್ ಆಗುತ್ತೆ ಅಂತ ಸರ್ ಹೆಂಗ್ ನಂಬಕಾಯ. ಅದಕ್ಕೆ ಏನ್ ಮಾಡ್ಬೇಕು, ನೀಟ್ ಎಕ್ಸಾಮ್ ಕೂಡ ಇವತ್ತು ಕ್ವಶನ್ ಪೇಪರ್ ಕೊಡಬಾರ್ದು. CBT ಎಕ್ಸಾಮ್ ಅಂತ ಬರುತ್ತೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್, ಅದ್ರಲ್ಲಿ ಕೊಟ್ಟು ಬಿಡ್ಬೇಕು. ಯಾರು ಲೀಕ್ ಮಾಡೋ ಅವಶ್ಯಕತೆನೇ ಇರಲ್ಲ.
ಇಟ್ ಇಸ್ ಬೆಸ್ಟ್ ಸಜೆಸ್ಟ್. ಮಾಡ್ತಾರೆ ಸರ್, ಪೇಪರ್ ಟೈಪ್ ಮಾಡ್ಬೇಕು ಸರ್, ಕ್ವಶನ್ ಪ್ಯಾಟರ್ನ್ ಸೆಟ್ ಮಾಡಬೇಕು, ಇಲ್ಲ ಕ್ವಶನ್ಸ್ ಹಾಕಬೇಕು. ಹಾಕ್ಬಿಡುದಪ್ಪ, ನೀವೇನು ಟೆಕ್ನಾಲಜಿ ಹಾಕಿ ಕೊಟ್ಬಿಡ್ತೈತೆ ಅದು. ಈಗ ನಾವೆಲ್ಲ ಎಕ್ಸಾಮ್ ಬರೆಯಕ್ಕೆ ಹೋಗ್ಬೇಕು, ನಾವು CBT ಎಕ್ಸಾಮ್ ಅಟೆಂಡ್ ಮಾಡಿರ್ತೀವಿ. ಅಲ್ಲಿ ಏನು ಮಾಡ್ತಾರೆ ಕ್ವಶನ್, ಅಲ್ಲಿ ಯಾರಿಗೂ ಗೊತ್ತಾಗಲ್ಲ ಕ್ವಶನ್ಸ್. ಅವ್ರು ಏನು ಮಾಡ್ತಾರೆ, ನಾವು ಒಂದು ಕ್ಯಾಲ್ಕುಲೇಷನ್ ಬಿಡಿಸಿದ್ದು ಸತಿ ಏನು ಮಾಡ್ತಾರೆ ಕಸ್ಕೊಂಡು ಕಳಿಸ್ತಾರೆ, ಹೊರಗಡೆ ಹೇಳ್ಬಾರ್ದು ಅಂತಂದು. ಓನ್ಲಿ ಮೈಂಡ್ ಸೆಟ್ ಒಳಗೆ ಕಟ್ಟಿರ್ಬೇಕು, ಹಂಗೆ ಮಾಡ್ತಾರೆ ಅವರು. ಸೇವ್ ಮಾಡ್ಕೋಬೇಕು. ಸೇವ್ ಮಾಡ್ಕೋಬೇಕಂದ್ರೆ ಸರ್ ಮೆಮರಿ ಪವರ್ ಹೆಂಗೆ ಇನ್ಕ್ರೀಸ್ ಮಾಡ್ಕೋಬೋದು? ಮೆಮರಿ ಪವರ್ ಹೆಂಗೆ ಇನ್ಕ್ರೀಸ್ ಮಾಡ್ಕೋಬೇಕು? ಮೆಮರಿ ಪವರ್ ಹೆಂಗೆ ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ, ಒಂದು ವಿಷಯಗಳನ್ನು ಕರೆಕ್ಟಾಗಿ ಸರಿಯಾಗಿ ಕಾನ್ಸಂಟ್ರೇಟ್ ಕೊಟ್ಟು ಓದಬೇಕು. ಇನ್ನೊಂದು, ನೀವು ಪದೇ ಪದೇ ಏನು ಮಾಡ್ತಿರ್ಬೇಕು, ಹಾಡುಗಳನ್ನು ಕೇಳ್ತಿರ್ಬೇಕು, ಸಾಂಗ್ಗಳ ಸಾಂಗ್ಸ್. ಇಫೆಕ್ಟ್ ಹೆಂಗಾಗುತ್ತಂದ್ರೆ, ಆ ಹಾಡು ಲಿರಿಕ್ಸ್ ಏನಿರ್ತಾವಲ್ಲ, ಪದೇ ಪದೇ ಯಾವುದೊಂದು ಹಾಡು ನಿಮ್ಗೆ ಇಷ್ಟ ಆಗಿರುತ್ತೆ, ಆ ಹಾಡುಗಳನ್ನ ನೀವು ಕೇಳಿದಾಗ ಏನು ಮಾಡ್ತೀರಿ, ಎಲ್ಲೋ ಒಂದು ಟೈಮ್ನ ಖುಷಿಯಾದಾಗ ಹಾಡ್ತಿರ್ತೀರಿ. ಫಾರ್ ಎಕ್ಸಾಂಪಲ್, ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ಅಂತ ಹೇಳ್ತೀವಿ. ಹಿಂಗೆ ಹೇಳಿದಾಗ ಅವು ಏನಾಗ್ತಾವ ಅಂದ್ರೆ ನಮಗೆ ಇಫೆಕ್ಟ್ ಆಗ್ತಾವೆ. ಪದೇ ಪದೇ ಕೇಳಿದಾಗ ಮೆಮರಿ ಪವರ್ ಜಾಸ್ತಿ ಕೊಂಡು ಹೋಗುತ್ತೆ. ಇನ್ನೊಂದು ಏನು ಮಾಡಬೇಕು, ಕೆಲವಷ್ಟು ಆಹಾರ ಪದಾರ್ಥಗಳು ಕೂಡ ನಮ್ಮಲ್ಲಿ ಇದಾವೆ. ಬಾದಾಮಿ ತಿನ್ಬೇಕು, ಅಥವಾ ಈ ನಟ್ಸ್ಗಳು ಬರ್ತಾವೆ, ಗ್ರೀನ್ ನಟ್ಸ್ ಅಂತ ಬರ್ತಾವೆ, ಕಾಳುಗಳಂತ ಬರ್ತಾವೆ, ಅವ್ನು ನೆನೆಯಾಕಿಡ್ಬೇಕು. ಅವ್ನು ನೆನೆಯಾಕಿಟ್ಟು ಶೇಂಗಾನು ಅವನ್ನ ರಾತ್ರಿ ಟೈಮಲ್ಲಿ ನೆನೆಯಾಕಿಟ್ಟು ಎಮ್ಕೊ ತಿನ್ಬೇಕಂತ ಹೇಳ್ತಾರೆ. ಕೆಲವೊಬ್ರು ತತ್ತಿ ತಿನ್ಬೇಕಂತ ಹೇಳ್ತಾರೆ, ಬಟ್ ನಾನು ತತ್ತಿ ತಿನ್ನಲ್ಲ, ನಾನು ವೆಜಿಟೇಬಲ್ ತಿಂತಿರ್ತೀನಿ. ಹಾಗಾಗಿ ಮೆಮರಿ ಪವರ್ ಜಾಸ್ತಿ ಮಾಡೋಕ್ಕಾಗ ಪದೇ ಪದೇ ಓದ್ತಿರ್ಬೇಕು. ಜೊತೆಗೆ ಏನು ಮಾಡಿ ಇಂಥ ಐಟಮ್ಸ್ಗಳನ್ನು ತಿನ್ಬೇಕು. ಹಂಗಂದ್ರೆ ಏನಾಗುತ್ತೆ, ಮೆಮರಿ ಪವರ್ ತಾನೇ ಏನಾಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ. ಕಾನ್ಸಂಟ್ರೇಷನ್ ಇರಬೇಕು. ಮೆಡಿಟೇಷನ್ ಹೆಲ್ಪ್ ಆಗುತ್ತೆ ಸರ್? ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಮೆಡಿಟೇಷನ್ ನಮ್ಗೆ ಏನು ಮಾಡುತ್ತಂದ್ರೆ, ಒಂದು ಸ್ಥಾನದಲ್ಲಿ ನಾವು ಇಲ್ಲೇ ಇದ್ದೀವಿ, ನಾವು ಏನು ಮಾಡಕತ್ತೀವಿ ಅಂತ ತಿಳಿಸ್ಕೊಡತ್ತೆ ಮೆಡಿಟೇಷನ್. ದಟ್ ಇಸ್ ಫ್ಯಾಕ್ಟ್, ನನಗಾಗಿರ್ತಕ್ಕಂಥ ಅನುಭವ. ಒನ್ ಡೇ ಒಳಗೆ ಎಷ್ಟು ಮಿನಿಟ್ ಮೆಡಿಟೇಷನ್ ಮಾಡಬೇಕು. ಮಿನಿಮಮ್ ಒಂದು ಮ್ಯಾಕ್ಸಿಮಮ್ ಏನು ಅಂದರೆ ಒಂದು 7 to 10 minutes ಮೆಡಿಟೇಷನ್. 7 to 10 minutes ರಿಲ್ಯಾಕ್ಸ್ ಆಫ್ ಬಾಡಿ, ಏನು ಚಿಂತನೆ ಇರಬಾರ್ದು, ಟೋಟ್ಲಿ ಫ್ರೀಯಾಗಿ ಎನ್ವೈರ್ಮೆಂಟ್ ಇರಬೇಕು. ನಾವು ದಿನ ಹೋಗ್ತೀವಿ, ಅಲ್ಲೆಲ್ಲ ಹೊಲದಲ್ಲಿ ನಾನು ಏನು ಮಾಡ್ತೀನಿ, ರೋಡ್ ಜೊತೆಗೆ ವಾಕಿಂಗ್ ಮಾಡ್ಕೊಂಡು ಹೋಗ್ತೀನಿ, ಒಂದು ಪ್ಲೇಸ್ ಮಾಡ್ಕೊಂಡಿರ್ತೀನಿ. ಅದೇ ಪ್ಲೇಸಲ್ಲಿ ಹೋಗಿ ಒಂದು ಸ್ವಲ್ಪ ಯೋಗಾಸನ ಮಾಡ್ತೀನಿ, ಎಕ್ಸಸೈಸ್ ಮಾಡ್ತೀನಿ. ಆಮೇಲೆ ಒಂದು 10 minutes ಆರಾಮ್ ಕುತ್ಕೊಂಡು ಮೆಡಿಟೇಷನ್ ಮಾಡ್ತೀನಿ. ಸೊ ಕೆಲವೊಂದಿಷ್ಟು ಗಾಯತ್ರಿ ಮಂತ್ರ ಅಂತ ಇರುತ್ತೆ ನಮ್ಮ ಕಡೆ, ನಾವು ಅದನ್ನು ಹೇಳ್ತಿರ್ತೀವಿ. ಗಾಯತ್ರಿ ಮಂತ್ರ ಶ್ಲೋಕಗಳನ್ನು ಹೇಳ್ತೇವೆ. ಅವ್ರು ಹೇಳ್ದಾಗ ಇಟ್ ಇಸ್ ಹೆಲ್ಪ್, ಡೆಫಿನೆಟ್ಲಿ ಹೆಲ್ಪ್ ಟು ಮೆಡಿಟೇಷನ್. ನೀವು ಮ್ಯಾನಿಫೆಸ್ಟ್ ಮಾಡ್ತೀರಿ ಸರ್? ಯು ಬಿಲೀವ್ ಇನ್ ಮ್ಯಾನಿಫೆಸ್ಟ್ ಅಂದ್ರೆ ಮೊದ್ಲೇಕ ಇದು ವಿಚಾರ ಮಾಡ್ಕೊಂಡು ಹಿಂಗಾಗ್ಬೇಕು ಅನ್ಕೊಂಡಿರ್ತೀವಿ, ಬಟ್ ಕೆಲವೊಂದು ಟೈಮ್ ಆಗಾಗಲ್ಲ. ನಾವು ಈಗ ಆಗ್ಬೇಕಂತ ಅನ್ಕೊಂಡಿರ್ತೀವಿ, ಬಟ್ ಆಗಿರಂಗಿಲ್ಲ ಅನ್ಫಾರ್ಚುನೇಟ್ಲಿ. ಬಟ್ ನಾನು ಅದನ್ನ ಅನ್ಕೊಳಂಗಿಲ್ಲ, ಮ್ಯಾನಿಫೆಸ್ಟ್ ಒಟ್ಟ ಮಾಡಲ್ಲ, ತಾನಾಗಲೇ ಬರ್ತಿರ್ಬೇಕು ಅದು. ಅಂದ್ರೆ ನಾವು ಅದ್ರ ಮೇಲೆ ಟ್ರೈ ಮಾಡ್ತಿರ್ಬೇಕು, ಅದು ಬರ್ತಿರುತ್ತೆ ಬಟ್ ನಾನು ಹಿಂಗೆ ಆಗ್ತೀನಿ ಅದನ್ನೇ ಮಾಡ್ತೀನಿ ಅಂದ್ರೆ ಕೆಲವೊಂದು ಟೈಮ್ನಲ್ಲಿ ನಮ್ಗೆ ಆ ರೀತಿ ಆಗ್ತೀನಿ ಅನ್ನೋದು ಇರುತ್ತೆ, ಬಟ್ ಕೆಲವೊಂದು ಟೈಮ್ನಲ್ಲಿ ದಾರಿ ತಪ್ತಿರ್ತಾವೆ. ಅನ್ಕೊಂಡಿರ್ತೀನಿ, ನಾನು IAS ಆಗ್ಬೇಕು ಅಂದ್ಕೊಂಡಿದ್ದೆ, ಬಟ್ ನಾನು ಇವತ್ತು ಟೀಚರ್ ಆಗಿದ್ದೀನಿ. ಟೀಚರ್ ಆಗಿ ಏನು ಆಗತ್ತೀನಿ, ಒಂದು ಸ್ಟೂಡೆಂಟ್ಸಿಗೆ ಕಲ್ಸಾಕತ್ತೀನಿ ಇವತ್ತು. ಬಟ್ ನನಗೆ ಅನ್ಸುತ್ತೆ IASಗಿಂತ ನಾನು 100 ಜನರ IAS ಮಾಡಕತ್ತೀನಲ್ಲ ಅಂತ ನನಗನ್ಸುತ್ತೆ. ರೀಸೆಂಟ್ಲಿ ನಮ್ಮ ಸ್ಟೂಡೆಂಟ್ ಒಬ್ಬನ ಕೇಳಿದ, ಸರ್ ಏನು ಮಾಡ್ಬೇಕಂತ ಕೇಳಿದ, ಸೆಕೆಂಡ್ PUC ಮುಗಿಸಿದ. ಏನಿಲ್ಲಪ್ಪ ನೀನು ಸರ್, ನೀ ಏನು ಮಾಡ್ಕೊಂಡು ಮಾಡಿ ಅಂತ ಕೇಳಿದ ಅವನಿಗೆ. ಸರ್ ನಾನು IAS KS ಮಾಡ್ಬೇಕಂತ ಅಂದ್ಕೊಂಡೆ ಅಂತಂದ. ನಾನೇನು ಮಾಡಿದೆ, ಹಾಗಾದ್ರೆ ನೀ ಏನು ಮಾಡು, ಈಗ ಇಂಜಿನಿಯರಿಂಗ್ ಮಾಡ್ಕೊತಾನೆ ಏನು ಮಾಡ್ಬಿಡು, IAS ಕೋಚಿಂಗ್ ಮಾಡ ಅಂತಂದೆ. ಸರ್ ಹಂಗಾರೆ ಯಾವ ಪ್ಲೇಸಿಗೆ ಹೋಲ್ರಿ ಅಂದ. ನಾನು ಹಂಗಾರೆ ನೀನು ಹೈದ್ರಾಬಾದ್ ಹೋಗ್ಬಿಡು, ಎರಡೂ ಆಗ್ಬಿಡ್ತೈತಿ. ಯಾಕಂದ್ರೆ ಹೈದ್ರಾಬಾದ್ ಇಸ್ ಬೆಸ್ಟ್ ಕೋಚಿಂಗ್ ಆಫ್ ದಿ IAS ಅಂತ IIT ಕಾಲೇಜ್ಗಳು ಕೂಡ ಅಲ್ಲಿ ಅದಾವ. ನಿಮಗೆ ಎರಡೂ ನಿನ್ಗೆ ಏನಾಗ್ತದೆ, ಹೆಲ್ಪ್ ಆಗ್ತೈತಿ. ನೀನು ಇಂಜಿನಿಯರಿಂಗ್ ಮುಗಿತೈತಿ, ನೀ IAS ಎಕ್ಸಾಮ್ ಬರಿಬೋದು ಅಂತಂದೆ. ಹಿಂಗೆ ನಾನು ಸಜೆಸ್ಟ್ ಮಾಡ್ತೇನೆ. ಈ ಥರ ಇದೆ. ನಿಮ್ಮ ಪ್ರಕಾರ ಸಕ್ಸಸ್ ಅಂದ್ರೆ ಏನು ಸರ್? ಯಾಕಂದ್ರೆ ಎಲ್ಲಾರ್ದು ಪರ್ಸೆಪ್ಟ್ ಅಂದ್ರೆ ಡಿಫ್ರೆಂಟ್ ವರ್ಡ್ ಥಾಟ್ಸ್ ಅದ ಸರ್. ಸಕ್ಸಸ್ ಅಂದ್ರೆ ಸಕ್ಸಸ್ ಇಸ್ ನಾಟ್ ಎ ಡೆಸ್ಟಿನೇಷನ್, ಸಕ್ಸಸ್ ಇಸ್ ಎ ಜರ್ನಿ ಅಂತ ಹೇಳಿದ್ವಿ. ಸಕ್ಸಸ್ ನಾವು ಒಂದು ಗುರಿ ಮುಟ್ಟಿದ ತಕ್ಷಣ ಅದು ಸಕ್ಸಸ್ ಆಗುತ್ತಂತ ಅಲ್ಲ, ಅಲ್ಲಿಂದ ಹೊಸ ಪ್ರಾರಂಭ ಆಗುತ್ತೆ. ಈಗ ನಾವು ಟೀಚರ್ ಆಗ್ಬೇಕು ಅನ್ಕೊಂಡಿದ್ವಿ, ಟೀಚರ್ ಆದ್ವಿ, ಅದು ಮುಟ್ಟಿದ ತಕ್ಷಣ ಸಕ್ಸಸ್ ಅನ್ನಂಗಿಲ್ಲ, ಅದು ಹೋಗ್ತಾ ಇರುತ್ತೆ ಮುಂದೆ. ಹೆಂಗೆ ಒಂದು ತೃಪ್ತಿಗೆ ಅದು ನಾ ಇದನ್ನ ಮುಟ್ಟಿನಪ್ಪ ಸಮಾಧಾನಕ್ಕೆ ಅಂತೀವಲ್ಲ, ಹಂಗೆ ಸಕ್ಸಸ್ ಇಸ್ ನಾಟ್ ಎ ಎಂಡ್, ಇಟ್ ಇಸ್ ಅ ಪ್ರೊಸೆಸ್, ಹೋಗ್ತಾ ಇರ್ತದೆ ಹಂಗೆ.
ನಾವು ಯಾವ್ದೊಂದು ಈಗ ಫಾರ್ ಎಕ್ಸಾಂಪಲ್ ನೀನು ಒಬ್ಬ ಇಂಜಿನಿಯರ್ ಆದ ಅಂತ ತಿಳ್ಕೊ. ಈಗ ಇಂಜಿನಿಯರ್ ಆದ ತಕ್ಷಣ ಅದೇನ್ ಸಕ್ಸಸ್ ಆಗಿ ನಿಂದ್ರಂಗಿಲ್ಲ. ಅದೇನ್ ಮಾಡ್ತಾ ಇರುತ್ತೆ ಮುಂದೆ ಮತ್ತೆ ಚಲಾವಣೆ ಹೋಗ್ತಾ ಇರುತ್ತೆ. ಅದು ಸಕ್ಸಸ್. ಮಾಡ್ರನ್ ಟೀಚರ್ ಭಾಳ ಕ್ಲೋಸ್ ಕ್ಲೋಸ್ ಆಗತ್ತಾರ ಆಗತ್ತಾರ, ಸ್ಟೂಡೆಂಟ್ಸ್ ಜೊತೆಗೆ ಕ್ಲೋಸ್ ಆಗತ್ತಾರ. ಈಗ ನಮ್ದು ಟೀಚರ್ಸ್ ನೋಡ್ತೀನಿ ಸರ್. ನಮ್ಮ ಅಕ್ಕನ ವಯಸ್ಸದವ್ರು ಅದಾರ ಸರ್ ನನ್ನ ಟೀಚರ್ಸ್ ಎಲ್ಲಾರು 25-26 16 ವಯಸ್ಸದವ್ರು. ವರ್ಷದವ್ರು ಅದಾರ. ಕ್ಲೋಸ್ ಫುಲ್ ಫ್ರೆಂಡ್ಲಿ ಆಗ್ಬಿಟ್ಟಾರ ಸರ್. ಅಂದ್ರೆ ಟೀಚರ್ ಟೈಪ್ ಬಿಹೇವ್ ಅನ್ಸಲ್ಲ ಸರ್ ಅವ್ರು. ಆತರ ಅನ್ಸಂಗಿಲ್ಲ ಅಂತ ನಿಮ್ಮ ಭಾವನೆ. ಈಗ ನಮ್ ಜೊತೆ ಹೆಂಗ್ ಅನ್ಸುತ್ತೆ? ಸರ್ ನೀವು ಈಗ ನಿಮ್ ಕೂಡ ಕುತ್ಕೊಂಡ್ರೆ ಅದು ವೈಭವ ಬೇರೆ ಬರ್ತದೆ. ಈಗ ಅವ್ರ ಕಡೆ ಹೋದ್ರೆ ಅದು ಒಂದ್ ಟೈಪ್ ಸಿಸ್ಟರ್ ಫೀಲಿಂಗ್ ಅಂತ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ಈ ಯಾವ ಈಗ ನಮ್ ಅವ್ರು ಜೊತೆ ನಮ್ಗೆ ಟ್ರೀಟ್ನು ಹಂಗ ಮಾಡ್ತಾರೆ ಸರ್. ನಾವು ಸ್ಟೂಡೆಂಟ್ ಅಂತ ನೋಡಂಗ್ ಇಬ್ರು ಅಣ್ಣ ಅಂತ ಹೇಳ್ತಾರೆ ಸರ್ ಟೀಚರ್ಸ್. ಟೀಚರ್ಸ್. ಓಕೆ ಓಕೆ. ಅದು ಮುಂದೆ ಏನಾದ್ರು ಫ್ಯೂಚರ್ ಇಂಪ್ಯಾಕ್ಟ್ ಆಗೋದು ಅಂತ. ಇನ್ಫ್ಯಾಕ್ಟ್ ಅಂದ್ರೆ ಟೀಚರ್ ಸ್ಟೂಡೆಂಟ್ ಇಂದ ಸಂಬಂಧ ಇಲ್ಲಿಗೆ ಎಂಡ್ ಆಗ್ಬೋದು ಅಂತ. ಅಂದ್ರೆ ಈ ತರ ರಿಲೇಶನ್ಶಿಪ್ ಬಿಡ್ಲಿಕ್ಕೆ ಅಂದ್ರೆ ಈಗಿಂದ ಟೀಚರ್ಸ್ ಏನಂದ್ರೆ ಫ್ರೆಂಡ್ಲಿ ಆಗಿರ್ಬೇಕು. ಅವ್ರಿಗೆ ಯಾವ್ದೇ ರೀತಿ ಸ್ಟ್ರೆಸ್ ಕೊಡಬಾರದು. ಈಗ ಅವಾಗಿನಾಗ ಏನ್ ಮಾಡ್ತಿದ್ರು, ಬಹಳ ಹೊಡೆತ ಬಡಿಯೋದು ಆತರ ಇರ್ತಿತ್ತು, ಹೊಡಿತಿದ್ರು. ಆದ್ರೆ ಅದು ಏನಾಗ್ತಿತ್ತು, ಒಂದು ಒಳ್ಳೆ ವೇದಲ್ಲಿ ಕಲ್ಸ್ಕೊಂಡು ಹೋಗ್ತಿತ್ತು. ಬಟ್ ಇವತ್ತು ಗೌರ್ಮೆಂಟ್ ಕೂಡ ಏನ್ ಮಾಡ್ಬಿಟ್ಟೈತೆ, ಅದಕ್ಕೆ ಕಡಿವಾಣ ಹಾಕ್ಬಿಟ್ಟೈತೆ. ಯಾಕಂದ್ರೆ ವಿದ್ಯಾರ್ಥಿಗಳನ್ನ ಹೊಡೆಯಂಗಿಲ್ಲ, ಬೈಯೋಂಗಿಲ್ಲ ಅನ್ನೋದು ಬಂದ್ಬಿಟ್ಟೈತಿ. ಹಾಗಾಗಿ ಇವತ್ತು ಏನ್ ಮಾಡ್ತಾರ, ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡ್ಲಿಕ್ಕೆ ಹೋಗ್ತಾರ. ಬಟ್ ಅದು ಅಷ್ಟು ಇದು ಆಗ್ಬಾರ್ದು ಅನ್ನೋದು ಅಷ್ಟೇ. ಅದು ಸ್ಟೂಡೆಂಟ್ ಆಗಿರ್ಬೇಕು, ಟೀಚರ್ ಆಗಿರ್ಬೇಕು. ಬಟ್ ಒಳ್ಳೆ ಒಂದು ಏನಿರ್ಬೇಕು, ಬಾಂಧವ್ಯ ಇರ್ಬೇಕು ಅನ್ನೋದೊಂದು ಮತ್ತೇನಿಲ್ಲ. ಸರ್ ಕ್ವಿಕ್ ಕ್ವಶನ್ ಸರ್. ಎಸ್, ಕೇಳ್ತೀವಿ ಪಟಕ್ನ ಆನ್ಸರ್. ಪಟನ್ ಉತ್ತರ ಹೇಳ್ಬೇಕಾ? ಅದು ಒಂದೇ ಸರ್. ಒಂದೇ ಇರುತ್ತೆ. ಕಾಫಿ ಟೀ ಅಂದ್ರೆ ಟೀ ಇಷ್ಟ. ಓ ಈ ತರ. ಓಕೆ ಕರೆಕ್ಟ್. ಓಕೆ ಆಸ್ಕ್. ಡ್ರೈವಿಂಗ್ ಆರ್ ರೈಡಿಂಗ್? ಕ್ವಿಕ್ ಸರ್. ಡ್ರೈವಿಂಗ್. ಟೀಚಿಂಗ್ ಆರ್ ಫಾರ್ಮಿಂಗ್? ಟೀಚಿಂಗ್. ಸ್ಪೈಸೀಸ್ ಆರ್ ಸ್ವೀಟ್? ಸ್ವೀಟ್. ಕ್ಯಾಶ್ ಆರ್ ಫೋನ್ ಪೇ? ಕ್ಯಾಶ್. ಮೋಟಿವೇಶನ್ ಆರ್ ಡಿಸಿಪ್ಲಿನ್? ಡಿಸಿಪ್ಲಿನ್. ಮಾರ್ಕರ್ ಆರ್ ಚಾಕ್? ಮಾರ್ಕರ್. Inconsistency or consistency? ಕನ್ಸಿಸ್ಟೆನ್ಸಿ. Maths or science? ಸೈನ್ಸ್. Discipline or creativity? ಕ್ರಿಯೇಟಿವಿಟಿ. School life or college life? ಸ್ಕೂಲ್ ಲೈಫ್ ಇಸ್ ಬೆಟರ್. Books or YouTube? ಬುಕ್ಸ್. Strict teacher or friendly teacher? ಫ್ರೆಂಡ್ಲಿ. Blackboard or smartboard? ಬ್ಲ್ಯಾಕ್ ಬೋರ್ಡ್. ಹೊಸಗನ್ನಡ or ಹಳೆಗನ್ನಡ? Both. It's a typical. It's ಹೊಸಗನ್ನಡ. Good. Equality or partiality? Equality. 18 or 7? 18 jersey or 7 jersey? Oh, okay. 18 jersey. Okay sir, over. ಮತ್ತೆ ಮುಂದಿನ ಸಲ ಮತ್ತೆ ಇನ್ನೊಂದು ಪಾಡ್ಕಾಸ್ಟ್ ಬರ್ತೀವಿ ಸರ್ ಪಕ್ಕ. ಇದೊಂದು ಜಸ್ಟ್ ಫ್ಯೂ ಕ್ವಶನ್ಸ್ ಅದು, ಇನ್ನೂ ಭಾಳ ಕ್ವಶನ್ಸ್ ಹೋದ್ರು ಸರ್. ಓಕೆ. ಆಗಿಲ್ಲ, ನೀವು ಭಾಳ ಲೇಟ್ ಆಗಿರ್ತದೆ. ಇರ್ಲಿ ಏನ್ ನೋ ಪ್ರಾಬ್ಲಮ್. ಭಾಳ ಖುಷಿ ಆಗುತ್ತೆ. ಇನ್ನೇನಾದ್ರೂ ಇದ್ರೆ ಕೇಳ್ರಿ, ಇವತ್ತು ನಡೀತೈತೆ, ನೋ ಪ್ರಾಬ್ಲಮ್. ಆಯ್ತಾ? ಇರೋದೊಂದಿನ ಇರುತ್ತೆ, ಅದ್ರೊಳಗೆ ಖುಷಿಯಾಗಿರ್ಬೇಕು. ಇವತ್ತಿನ ಲೇಟ್ ಆಗಿರುತ್ತೆ. ಖುಷಿ ದಿನ ಸಂಡೆ ಐತಿ ಇವತ್ತು. You should have many more happy returns of the day, my dear student. May God bless you. Always be happy. You'll be success in your life. Achieve in the life. Don't take the tension. Be bold ಅಂತಾರಲ್ಲ, ಆ ರೀತಿ ಇರ್ಬೇಕು. ಆರೋ ಹಕ್ಕಿ ಹೆಂಗಿರ್ಬೇಕು. So much. Thank you so much. It's amazing. I don't know today's birthday. And one more, today's Doctor Day, National Doctors Day. And one more wish to all the doctors to serve the peoples. Our doctor ಎಷ್ಟು ಕಾಂಟ್ರಿಬ್ಯೂಟ್ ಮಾಡಬೇಕು. ಹ್ಯಾಪಿ ಡಾಕ್ಟರ್ಸ್ ಡೇ ಟು ಆಲ್. ಅಂಡ್ ಒನ್ ಮೋರ್, ನಮ್ಮ ಸ್ಟೂಡೆಂಟ್ ಬರ್ಡೇ. ವಿಶ್ ಹ್ಯಾಪಿ ಬರ್ಡೇ ಮುಜೀಬ್. ಒನ್ ಆಫ್ ದ ಗ್ರೇಟ್. ನಾನು ಇವ್ರನ್ನ ಹೆಸರನ್ನ ಸೇವ್ ಮಾಡ್ಕೊಂಡಿದ್ದೆ, ಏನಂದ್ರೆ ಮೆಮರಿ ಸ್ಟೂಡೆಂಟ್ ಅಂತ ಸೇವ್ ಮಾಡ್ಕೊಂಡಿದ್ದೆ. ಅದೇ ರೀತಿ ಇಲ್ಲಿ ಸಮರ್ಥ ಕೂಡ ಇದ್ದ. ಸಮರ್ಥ ಮೀನ್ಸ್ ಶಕ್ತಿ ಅಂತ ಕರಿತೀವಿ, ಆ ರೀತಿ ಮಾಡ್ಕೊಂಡಿದ್ದೆ ಮೊದಲು ಕೂಡ. ಇದೇ ಹೀಗೆ ಅವರು ಕೂಡ ಇರ್ಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇನ್ನೊಂದು ಪಾಡ್ಕಾಸ್ಟ್ ಬರೋಣ ಸರ್. ಬನ್ನಿ, ಯಾವಾಗಲೂ ನಾವು ಫ್ರೀ ಆಗಿರ್ತೀವಿ. ನಾವು ಫುಲ್ ಡಿಸ್ಕಸ್ ಮಾಡೋಣ. ಈಗ ಎಜುಕೇಶನ್ ಮಿಕ್ಸಪ್ ಆಗಿದೆ. ಈಗ ಫಾರ್ಮಿಂಗ್ ಬಗ್ಗೆ, ಪ್ಯೂರ್ ಫಾರ್ಮಿಂಗ್ ಬಗ್ಗೆ ಮಾತಾಡೋಣ. ಮಾತಾಡ್ರಿ, ಅನುಕೂಲ ಎಷ್ಟು ಸಾಧ್ಯತೆ ಅಷ್ಟು ನಾವು ಕೂಡ ಹೇಳ್ತೀವಿ. ಅದನ್ನ ಜನರಿಗೆ ಹಂಚ್ರಿ, ಒಳ್ಳೇದಾಗ್ಲಿ. ನಿಮ್ಮ ಒಂದು ಫಸ್ಟ್ ಯೂಟ್ಯೂಬ್ ಚಾನಲ್ ಇದೆ? ಚೇಂಜ್ ಮಾಡ್ತಾ ಇದ್ರಿ ಪಾಡ್ಕಾಸ್ಟ್. ಡೈಲಿ ಬ್ಲಾಗ್ಸ್ ಆಗ್ತಿದೆ ಸರ್. ಓಕೆ ರೈಟ್. ಮಾಡ್ಕೊಂಡು ಮನ್ಯಾಗ ಬೈದ್ರ ಸರ್, ಏನ್ ಕೊಡಾತಿ ಪೀಪಲ್ಸ್ ಗೆ ಒಂದು ವ್ಯಾಲ್ಯೂ ಇಲ್ಲ, ಏನಿಲ್ಲ.
ನಿನ್ ಲೈಫ್ ಎದಕ್ ತೋರ್ಸಾಕತ್ತಿ ಅಂತಂದ್ ಮಾಡಿದ್ರೆ. ಮತ್ತ್ ಪಾಪ ಬಂದ್ ಬೈದ್ರಿ. ಆಮೇಲೆ ಏನಂದ ಓಕೆ ಒಂದ್ ವ್ಯಾಲ್ಯೂ ಕೊಡ್ಬೇಕಲ್ಲ, ಒಂದ್ ವ್ಯಾಲ್ಯೂ ಕೊಡಕ್ ಏನಾರ ಒಂದ್ ಮಾಡ್ಬೇಕಂತ ಐಡಿಯಾ ಬಂತು. ಆಮೇಲೆ ಥಿಂಕ್ ಮಾಡಿದ ಪಾಡ್ಕಾಸ್ಟ್ ಮಾಡೋಣಂತೆ. ಮೊನ್ನೆ ರೀಸೆಂಟ್ ಆಗಿ ಬಂದ ಏನಾತ್ ನಿನ್ ಯೂಟ್ಯೂಬ್ ಚಾನಲ್ ಏನ್ ಮಾಡಿ ಬಿಟ್ಟಿನಿ ಅಂತ ಹೇಳಿ. ಓಕೆ ರೈಟ್ ನಾ ಹೇಳಿದೆ ನಿನ್ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡ್ಬೇಕು, ರೆಡಿ ಮಾಡೋಣ ಅಂತ. ಹಾಗೆ ಸಟ್ ಮೆಸೇಜ್ ಹಾಕಿ ಸರ್. ವಾವ್ ಗುಡ್. ಎಲ್ಲ ಸಡನ್ಲಿ ಅನ್ಎಕ್ಸ್ಪೆಕ್ಟೆಡ್. ನನಗೂ ಸಡನ್ ಆಗಿ ಏನ್ ಮಾಡ್ತಾ ಇದ್ರು ಹೊಸತನ ಅಂತ ನನಗೆ ಕ್ಯೂರಿಯಾಸಿಟಿ ಇತ್ತು. ಇಟ್ಸ್ ವೆರಿ ಗುಡ್ ಮೆಸೇಜ್ ಟು ಸೊಸೈಟಿ. ಸೊಸೈಟಿ ಒಂದು ಒಳ್ಳೇದನ್ನ ಮೆಸೇಜ್ ಕೊಡೋದಾತ್ರಿ ಕೊಡ್ರಿ. ಇಟ್ಸ್ ವೆರಿ ಗುಡ್. ಪೀಪಲ್ ಅದನ್ನ ಏನ್ ಮಾಡ್ತಾರೆ ಅಕ್ಸೆಪ್ಟ್ ಮಾಡ್ಕೊಳತ್ತೆ. ಭರವಸೆ ನಿಮ್ಮ ಒಂದು ಇದು ಫಸ್ಟ್ ಪಾಡ್ಕಾಸ್ಟ್ ಅಲ್ಲ. ವಿಶ್ ಯು ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್ವೇಸ್. 100 successful, 100% of success because of your effort. Your effort is more than of that success. Success ಕಿಂತ ದೊಡ್ಡದಿರುತ್ತೆ ನಿಮ್ಮ ಎಫರ್ಟ್. ಅದೇನ್ ಮಾಡ್ತಾ ರೀಚ್ ಆಗುತ್ತೆ. ಎಫರ್ಟ್ ಗೆ ರಿಕನ್ಸಲ್ಲ. ದಟ್ಸ್ ಪರ್ಪಸ್ ಐ ಟೋಲ್ಡ್ ಯು ಆಲ್. ಸಕ್ಸಸ್ it is what effort. It is a hide only that show to the success. But ಅದು ಎಷ್ಟು ಕಷ್ಟಪಟ್ಟಿರ್ತಾರ ಅನ್ನೋದು ಗೊತ್ತಿರಲ್ಲ. ಇಟ್ಸ್ ಮೇನ್ ಬಿಕಾಸ್ ಆಫ್ ಹಾರ್ಡ್ ವರ್ಕ್, ಎಫರ್ಟ್. ಆ ಎಫರ್ಟ್ ನಿಮ್ಮ ಹತ್ರ ಇದೆ, ನೀವು ಅದನ್ನ ಮಾಡ್ತೀರಿ. ವಿಶ್ ಯು ಗುಡ್ ಲಕ್, ಆಲ್ ದ ಬೆಸ್ಟ್. ಅಂಡ್ ಹೀಗೆ ನಿಮ್ಮ ಒಂದು ಹೊಸ ಪಾಡ್ಕಾಸ್ಟ್, ಹೊಸ ಜರ್ನಿ, ನ್ಯೂ ಹೋಪ್, ನ್ಯೂ ಆಂಬಿನೇಷನ್ ಅಂಡ್ ನ್ಯೂ ಏಮ್ ಅಂಡ್ ನ್ಯೂ ರೀಚ್ ದ ಗೋಲ್ ಅಂಡ್ ನ್ಯೂ ಪೀಕ್ ಅಂಡ್ ನ್ಯೂ ಡೈಮಂಡ್. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ. Happy birthday. Thank you. ಬಾಳ ಖುಷಿ ಅನಿಸ್ತು. ಏನೋ ಒಂದು ಇಂಟರ್ವ್ಯೂ ಹೊಸ ತರ ಏನೋ ಮಾಡಾಕತ್ತಾರೆ ಅನಿಸ್ತು. ಕಮ್ಮಿ ಏನು ಪಾಡ್ಕಾಸ್ಟ್ ವೆರಿ ನೈಸ್. ಭಾಳ ಖುಷಿ ಆತ. ಅದು ಹೇಗ್ ಮಾಡಿರತ್ತೆ ಅನ್ನೋದು ನೋಡ್ರಿ, ಹಾಕ್ರಿ, ನಾವು ನೋಡ್ತೀವಿ. ಓಕೆ, ನೆಕ್ಸ್ಟ್ ಗುರುವಾರ ಟ್ರೇಲರ್, ಅದ್ರ ನೆಕ್ಸ್ಟ್ ಗುರುವಾರ ಫುಲ್ ಇದನ್ನ ಟ್ರೈಲರ್ ಇಷ್ಟೆಲ್ಲ ಮಾಡಿದಿರಿ ನೋಡ. ಬಾಳ ಖುಷಿ. ನೀವು ಬಂದು ಬಾಳ ಅಯ್ಯಪ್ಪ ಅದಕ್ಕೇನಾಯ್ತು. ಅಲ್ಲ, ಒಳ್ಳೆ ಸ್ಟೂಡೆಂಟ್ಸ್ಗೆಲ್ಲ ನಾವು ಸಪೋರ್ಟ್ ಇದ್ದೇ ಇರತೈತೆ. ಸ್ಪೆಂಡ್ ಅದು ಅನ್ನೋ ಫಾರ್ಚುನೇಟ್ಲಿ ಇವತ್ತು ನೋಡ, ಇಟ್ಸ್ ವೆರಿ ನ್ಯೂ ಡೇ. July 1st ಡೇ, ನ್ಯೂ ಡೇ, ಮುಜಿಬ್ ಬರ್ಡೇ. ವೆರಿ ಗುಡ್. ಭಾಳ ಖುಷಿ ಆಯ್ತು. ಈಗ ಏನ್ ಮಾಡ್ತೀರಿ ಅದನ್ನ? ಗುರುವಾರ ಈಗ ಆದ್ರ ನಾಳೆ ಇವತ್ತು ನೈಟ್ ಫೋನ್ ಎಡಿಟ್ ಮಾಡ್ತೀನಿ. ನಾಳೆ ಹಾಕ್ತೀನಿ ಸರ್. ಹಾಕಿಂದ ನಿಮ್ಗೆ ಲಿಂಕ್ ಶೇರ್ ಮಾಡ್ತೀನಿ. ಓಕೆ ಓಕೆ ಸರ್, ಇನ್ನೊಂದು ರಿಕ್ವೆಸ್ಟ್, ಇವ್ರು ಕರಾಟೆ ಆಡ್ತಾರ ಅಂತ. ಹೌದು, ಇಲ್ಲಿ ಕರಾಟೆ ಇದೆ. ಅವ್ರಿಗೂ ಹೇಳ್ರಿ ಸರ್, ಜೊತೆ ಪಾಡ್ಕಾಸ್ಟ್ ಮಾಡ್ರಿ. ಅವರು ಬೆಳಗ್ಗೆ ಸಿಗ್ತಾರೆ ನಿಮ್ಗೆ. ಅವ್ರಿಗೆ ಬೇಕಾದ್ರೆ ನೀವು ಬರ್ತೀರ ಅಂತಂದ್ರೆ ಒಂದ್ ದಿನ ಹೇಳ್ತೀನಿ ಅವ್ರಿಗೆ. ಟೈಮ್ ಸೆಟ್ ಮಾಡ್ಕೊರಿ, ಅವ್ರಿಗೆ ಹೇಳ್ತೀನಿ ನಾನು. ಅವ್ರ ಜೊತೆ ಇಂಟರ್ವ್ಯೂ ಮಾಡ್ರಿ, ಅವರು ಕೂಡ ಹೇಳಿ. ನೀವು 3ನೇ ತಾರೀಕು ಸೆಕೆಂಡ್ ಡೇ ಫಾರ್ ಟುಮಾರೋ. ಓಕೆ, ಎಸ್, ಅವ್ರು ರೆಡಿ ಆಗ್ತಾರೆ ಸರ್. ನಮ್ಗಿಂತ ಚೆನ್ನಾಗಿ ಕೊಡ್ತಾರೆ ಅವ್ರು. ಥ್ಯಾಂಕ್ ಯು ಸರ್. ನಿಂದ ಇದನ್ನ ತಗೊಂಡ ಮೈಕ ಎಲ್ಲಿ ಟ್ರೂಪ ಸಿಗೋಲ್ಲ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ಗೆ ಮೆಡಿಟೇಷನ್ ನಮ್ಮ ಏಜ್ ಕ್ಯಾಮ್ರಾ ಆಫ್ ಇಲ್ಲ, ಮೈಕ್ ಎದಕ್ಕೆ ಕಿತ್ತಿದ್ದಾಳೆ? ಕಿತ್ತಿದ್ದ ಅವ್ರಲ್ಲಿ ಮಾತಾಡೋದ್ನಾರ ಅದು ಇರಲಿ. ಕಂಪಲ್ಸರಿ ನಿಮ್ಗೆ ಅದಕ್ಕೆ ಇಫೆಕ್ಟ್ ಆಗ್ಬೇಕಂತ ಡಿನಾಸ್ಟ್ರೇಟ್ ಮಾಡಬೇಕು. ಸೊ ಫಸ್ಟ್ ಮಾಡಿದ್ರೆ 3 days ಕಂಪಲ್ಸರಿ ಮಾಡಬೇಕು. 3 days ಸಕ್ಸಸ್ ಆಯಿತು ಅಂದರೆ 7 days ಹೋಗುತ್ತೆ. 7 days ಸಕ್ಸಸ್ ಆದರೆ 21 days ಹೋಗುತ್ತೆ. ಹೆಂಗೆ 1 ತಿಂಗಳು ಆದಮೇಲೆ ಆಯಿತು ಅಂದರೆ ನಿಮ್ಮ 100% ರಿಪೋರ್ಟ್ ಕೊಡ್ತೀವಿ. ಬಟ್ 1 ದಿನಕ್ಕೆ ನಿಮ್ಗೆ 10 ನಿಮಿಷ ಮಾಡಬೇಕು. ಓಕೆ, ಅರ್ಧ ತಾಸು ಕುಂದಿರ್ಬೇಕು ರೀ. ಓಕೆ, ಈಗ ನಮ್ಗೆ ಏಜ್ 32 ಹಿಂಗೆ
ಅಷ್ಟು ಮಾಡ್ಬೇಕು, ಅಷ್ಟು ನಿಮಿಷ ಮಿನಿಟ್ಸ್ ಮಾಡಬೇಕು. But ಅದೇ ಎಫೆಕ್ಟ್ ಆಗೈತೆ ಅಂತ. ಅಲ್ಲ ಬಟ್ ಟೈಮ್ ಇಲ್ಲ ಸ್ಪೆಂಡ್ ಸಿಗಂಗಿಲ್ಲ ನಮಗೆಲ್ಲ. ಅದೇ ಎಫೆಕ್ಟ್ ಆಗಂತ ಮಾಡಬೇಕು. ಅದಕ್ಕೆ ಚಾರ್ಜ್ ಹೇಳೋದೇ ಅರ್ಲಿ ಮಾರ್ನಿಂಗ್ ಬೇಗ ಬೇಗ ಮಾಡ್ಬೋದು. ಅಂದ್ರೆ ಸೈಂಟಿಫಿಕಲಿ ಪ್ರೂವ್ ಆಗ್ಬೇಕಂದ್ರೆ ಎಫೆಕ್ಟ್ ಆಫ್ ದಿಸ್ ಮೆಡಿಟೇಷನ್ ಆಗ್ಬೇಕಂದ್ರೆ ನಾವು ಮಾಡಬೇಕು ಸರ್. ಇದೇನು ತೊಗೊಂಡಿರಿ ಒಂದು ವೋಲ್ಟ್ ಜಗತ್ತಿನ ಹೊಸ ಮಾತು ಸರ್ ಎಲ್ಲ ನೀವು ಇನ್ಸ್ಪಿರೇಷನ್ ಹೊಸದನ್ನ ಕಲಿ ಮುಂದೆ ತೋರಿಸ್ಕೊತಾರೆ ನೀವು ಸರಿ ಅದಿಲ್ಲ ಏನೋ ಒಂದು ಹೊಸ ಏನಿಲ್ಲ ಅವ ಕಲ್ತಾನ ಅವಾಗ್ಲಿಂದ ಚೇಂಜ್ ಸರ್ ಹೆಂಗಿದ್ನಂದ್ರ ನೀವು ನೀವೇನೋ ಅವ್ನು ಹೇಳ್ತಾನೆ ನೋಡ್ಬಿಟ್ಟಿದ್ರೆ ಅವ ಥರ ಇದ್ದ ಅವು ಏನಿಲ್ಲ ಸಡನ್ ಆಗಿ ನೈತಿಗೆ ಚೇಂಜ್ ಆಗ್ಬಿಟ್ಟ. ಕೇಳಿದೆ ಸರ್ ಇದು ಕೇಳಿ ಏನು ಎಷ್ಟು ಚೇಂಜ್ ಆಗ್ಬಿಟ್ಟಿಲ್ಲ ಸರ್ ಇದಕ್ಕೆಲ್ಲ ಕಾರಣ ನೀವರೇ ಅಂತಂದ. ನಾನೇ ನೀ ಕಲ್ತಿದ್ದ ನಾನು ಸರ್ ಬಹಳ ನಿಮ್ಮ ಮಾತು ನಿಮ್ಮ ಅದೊಂದು ಬಿಹೇವಿಯರ್ನೆಸ್ ನಿಮ್ಮ ಥಾಟ್ಸ್ ನನ್ನ ಮೈಂಡ್ ಕುಂತ್ಬಿಟ್ಟ ಸರ್. ಹಂಗೆ ಕಲಿಯೋದ್ರ ಮೇಲೆ ಡಿಪೆಂಡ್ ನಾವು ಒಂದು ಹೇಳ ಅದು ನಿಮ್ಮ ನೇಚರ್. ಅವ್ರ ಎಲ್ಲ ವಿದ್ಯಾರ್ಥಿಗಳು ಒಂದೇ ಥರ ಕಲಿಸಿರ್ತಾರೆ. ನೇಚರ್ ನೀನು ಅವ್ರಿಗೆ ಅಟ್ರಾಕ್ಟ್ ಆಗಿದ್ದೆ ಅಷ್ಟೇ. ಅದು ಮುಜೀಬ್ನ ಏನು ಈ ಮುಜೀಬ್ ಅಲ್ಟಿಮೇಟ್ ಏನಂತಂದ್ರ ಸೊ ಇವಾಗ ನಿನಗೆ ಅಟ್ರಾಕ್ಷನ್ ಆಗಿದೆ. ಆ ಅಟ್ರಾಕ್ಷನ್ ನಿಮ್ಗೆ ಯಾವ ಥರ ಆಗಿದೆಪ್ಪ ಅಂದ್ರೆ ನಿನ್ನ ಲೈಫ್ ಚೇಂಜ್ ಆಗ್ಬೇಕು ಆಗೈತೆ. ಮುಜೀಬ್ದು ಅಟ್ರಾಕ್ಷನ್ ಆಗಿತ್ತು ಸರ್. ಬಟ್ ಅವ್ನು ಏನು ಮಾಡಲ್ಲ ಸೈಲೆಂಟ್ ಆಗಿ ಮಾಡ್ತಾನೆ ನೋಡ್ತೆ ಹಂಗದೆ ನಾವು ಅಂತ ಸ್ಟೂಡೆಂಟ್ಸ್ ಅದಾರ. ಗರ್ಲ್ಸ್ ಹಂಗೆ ಐತ್ರಿ ಸರ್. ಗರ್ಲ್ಸ್ ಅವರೆಲ್ಲ ನಮ್ಮ ಕಾಲೇಜ್ ಎಕ್ಸಾಮ್ ಬರಕ್ಕೆ ಬಂದಿದ್ರು ಮಿಸ್ಬಾ ಅಂತಿದ್ಲು ಸಂತ ಸಂತೋಷ ಅವ್ರು ಬಂದಿದ್ದ ಬಂದು ನಮ್ಮ ನೋಡಕ್ಕೆ ಕೂಡ ಎಕ್ಸಾಮ್ ಹಾಲ್ನಾಗ ನಾನು ಸೂಪರ್ವೈಸರ್ ಆಗಿ ಹೋಗಿ ನಮ್ಗೆ ಹಿಂಗೆ ನೋಡಕ್ಕೆ ಎಲ್ಲಿ ನೋಡಿಲ್ಲ ಪಕ್ಕದ ದಪ್ಪ ಇನ್ನೂ ದಪ್ಪ ಆಗ್ಬಿಟ್ಟಣ ಹಾಲ್ ಕ್ರಿಕೆಟ್ ನೋಡಿದ್ ನಾನು ಸಂತೋಷ ಅಂತಿತ್ತು ಲೇ ಸಂತ ನಗಕುಂಟವ ಹುಡುಗಿ ಹಿಂದೂ ಇನ್ನೊಂದು ಹುಡುಗಿಯರು ನಗಕುಂಟೇ ಸಂತ ನಮ್ಗೆ ಅಲ್ಲಿ ವಿಷಯ ಬೇಕಿಲ್ಲ ಆರಾಮದೇನಿಲ್ಲ ಯಾಕೆ ಉತ್ತರ ಸಿಗೋಲ್ಲ ಅಂತ ಅಂದೆ. ಅವನು ಮಾತಾಡಂಗಿಲ್ಲ ಜಾಸ್ತಿ ಅವ ಗೌರ್ಮೆಂಟ್ ಕಾಲೇಜ್ ಮುಂದೆ ಗೌರ್ಮೆಂಟ್ ಕಾಲೇಜ್ ಇದ್ದಾವ ಆರ್ಟ್ಸ್ ಅನ್ನು ಮಾಡಿರಪ್ಪ. ಆದ್ರೆ ನಮ್ಗೆ ವಿಚಿತ್ರ ವಿಚಿತ್ರ ಏನಂತಂದ್ರ ಅವ ಯಾವಾಗಲೂ ಜಾಸ್ತಿ ಮಾತಾಡ್ತಿದ್ಲು ನೋಡು. ಈ ಫ್ರೆಂಡ್ ಜೊತೆಗೆ ಅಷ್ಟೇ ಚೆಕ್ ಮಾಡೋದು ಇರ್ತಿತ್ತು. ಹಂಗಾರ ನ್ಯಾಚುರಲಿ